ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ ಕ್ರಿಕೆಟ್ ಜಗತ್ತಿನ ಒಬ್ಬ ಅದ್ಭುತ ತಾರೆಯನ್ನ. ಇವರು ಎಂಥ ಪ್ಲೇಯರ್ ಅಂದ್ರೆ, ಇವರು ಮೈದಾನಕ್ಕೆ ಬೌಲಿಂಗ್ ಮಾಡೋದಕ್ಕೆ ಅಂತ ಬಂದಾಗ ಮೊದಲನೇ ಟೆಸ್ಟಲ್ಲಿ 4 ಬಾಲಲ್ಲಿ 3 ವಿಕೆಟ್ ತಗೊಂಡಿದ್ರು. ಎಂಥ ಪ್ಲೇಯರ್ ಅಂತಂದ್ರೆ ಇವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ 6 ಬಾಲ್ಗಳಿಗೆ 6 ಸಿಕ್ಸರ್ ಹೊಡೆದಿದ್ರು. ಕ್ರಿಕೆಟ್ನ ಕಮೆಂಟೇಟರ್, ಟೀಮ್ ಇಂಡಿಯಾದ ಡೈರೆಕ್ಟರ್ ಕೂಡ, ಮತ್ತೆ ಕ್ರಿಕೆಟ್ನ ಜಗತ್ತಿನಲ್ಲಿ ಇವರನ್ನ ಗ್ಲಾಮರ್ ಬಾಯ್ ಅಂತ ಕೂಡ ಕರೀತಾರೆ. ಪ್ಲೀಸ್ ವೆಲ್ಕಮ್ ರವಿ ಶಾಸ್ತ್ರಿ. ಮತ್ತೆ ಆಪ್ಕಿ ಅದಾಲತ್ನ ಇವತ್ತಿನ ವಿಶೇಷ ಸಂಚಿಕೆಗೆ ಜಡ್ಜ್ ಆಗಿ ಬಂದಿರೋರು ಸುಪ್ರಸಿದ್ಧ ಸ್ಪೋರ್ಟ್ಸ್ ಎಡಿಟರ್ ಜಿ ರಾಜಾರಮಣ್. ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋ ಮೊದಲು ನಮ್ಮ ಇವತ್ತಿನ ಜಡ್ಜ್ ಜಿ ರಾಜಾರಮಣ್ ಅವರ ಅನುಮತಿ ಕೇಳ್ತಾ ಇದ್ದೇನೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ವಿಚಾರಣೆ ಆರಂಭಿಸಿ. ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತಿನ ಮೊದಲ ಆರೋಪ ಕ್ರಿಕೆಟ್ ಸ್ಟಾರ್ ರವಿ ಶಾಸ್ತ್ರಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ರವಿ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಅಹಂಕಾರಿ ಎಂಬುದು. ರವಿ, ನಿಮ್ಮ ಕ್ರಿಕೆಟ್ನ ಮೈದಾನದ ರೆಕಾರ್ಡ್ಸ್ ಅನ್ನ ನೋಡಿದ್ವಿ. 23ನೇ ವರ್ಷದಲ್ಲಿ ನೀವು ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿದ್ರಿ. 24ನೇ ವರ್ಷದಲ್ಲಿ 2000 ರನ್ ಮಾಡಿದ್ರಿ, 100 ವಿಕೆಟ್ಗಳನ್ನು ತಗೊಂಡಿದ್ರಿ. ಅದ್ಭುತವಾದಂತ ರೆಕಾರ್ಡ್ ಇದು. ಆದ್ರೆ ನೀವು ಯಾವಾಗೆಲ್ಲ ಮೈದಾನಕ್ಕೆ ಇಳಿತಾ ಇದ್ರು ಆಗ ಪಬ್ಲಿಕ್ ಹೇಳ್ತಾ ಇದ್ರು ರವಿ ಶಾಸ್ತ್ರಿಗೆ ಧಿಕ್ಕಾರ ಅಂತ. ನನಗೆ ತಿಳಿದಂತೆ ನಾನು ಜನರ ಮುಂದೆ ಹೇಗೆ ಬರ್ತಿದ್ದೆ ಅಂದರೆ, ಆ ಜನರಿಗೆ ನಾನು ಆ್ಯರೋಗೆಂಟ್ ಅನ್ನಿಸ್ತಿದ್ದೆ. ಯಾಕಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿತ್ತು. ನಾನು ತುಂಬ ಸೆಲ್ಫ್ ಕಾನ್ಫಿಡೆಂಟ್ ಆಗಿದ್ದೆ ನನ್ನ ಎಬಿಲಿಟಿಯಲ್ಲಿ. ಮತ್ತು ನನಗೆ ಕ್ರಿಕೆಟ್ ತುಂಬ ಸೀರಿಯಸ್ ಗೇಮ್ ಆಗಿತ್ತು. ಅದಕ್ಕೆ ನಾನು ಆನ್ ದ ಫೀಲ್ಡ್ ಜಾಸ್ತಿ ಟೈಮ್ ಪಾಸ್ ಮಾಡ್ತಿರ್ಲಿಲ್ಲ. ನಾನು ಎಕ್ಸ್ಟ್ರೀಮ್ಲಿ ಹಾರ್ಡ್ ಕ್ರಿಕೆಟ್ ಆಡ್ತಿದ್ದೆ. ಅದಕ್ಕೆ ಕೆಲವೊಂದ್ಸಲ ಹೇಗೆ ಅನಿಸ್ತಿತ್ತು ಅಂದರೆ ನಾನು ತುಂಬ ಆರೋಗೆಂಟ್ ಅನ್ನಿಸ್ತಾ ಇದ್ದೆ. ಪಬ್ಲಿಕ್ ಈಗ ಅನ್ನಿಸ್ತಾ ಇತ್ತು ರವಿಶಾಸ್ತ್ರಿ 100 ರನ್ ಮಾಡಿದಾರ, ಈಗಲೂ ಕೂಡ ರವಿಶಾಸ್ತ್ರಿಗೆ ಧಿಕ್ಕಾರ. ವಿಕೆಟ್ ತಗೊಂಡ್ರಿ, ಆಗ್ಲೂ ಕೂಡ ಧಿಕ್ಕಾರ. ಮತ್ತೆ ಇನ್ನೊಂದೇನಂದ್ರೆ, ಎಷ್ಟೋ ವರ್ಷದ ನಂತರ ಇವರೆಲ್ಲ ನನ್ನ ಮೀಟ್ ಆದಾಗ, ಆಕ್ಚುಲಿ ಆಗಾಗ ಸಿಕ್ಕಾಗೆಲ್ಲ ಆಫ್ ದ ಫೀಲ್ಡ್ ಅಲ್ಲಿ ನನ್ನ ಜೊತೆ ಏನಂತಿದ್ರು ಅಂದ್ರೆ, ಅರೆ ನೀವು ತುಂಬಾ ಆರೋಗೆಂಟ್ ಅನ್ನೋ ಇಂಪ್ರೆಷನ್ ಇತ್ತು ನಮ್ಮ ಹತ್ರ, ನೀವು ರಿಯಲ್ ಲೈಫಲ್ಲಿ ನೋಡಿದ್ರೆ ಒಳ್ಳೆ ಜೆಂಟಲ್ಮೆನ್ ಇದ್ದೀರಾ ಅಂತ. ನೋಡಿ, ನಿಮ್ಮ ಅಪೋನೆಂಟ್ ಯಾರಿದ್ರಲ್ಲ, ಆಸ್ಟ್ರೇಲಿಯನ್ಸ್ ಇದ್ರು, ಇಂಗ್ಲಿಷ್ ಬ್ಯಾಟ್ಸ್ಮನ್ಸ್ ಇದ್ರು, ಬೌಲರ್ಸ್ ಇದ್ರು, ಅವ್ರಿಗೆ ಗೊತ್ತಾಗ್ತಾ ಇತ್ತಾ ರವಿಶಾಸ್ತ್ರಿ ಬಗ್ಗೆ ಪಬ್ಲಿಕ್ ಏನ್ ಹೇಳ್ತಾ ಇದ್ದಾರೆ ಅಂತ? ಹೌದು, ಅವರು ಹಿಂದಿ ಕಲ್ತ್ಬಿಟ್ಟಿದ್ರು, ತುಂಬಾ ಬೇಗ ಕಲ್ತ್ಬಿಟ್ರು. ಮತ್ತೆ ಅವರು ಚುಡಾಯಿಸಕ್ ಶುರು ಮಾಡಿದ್ರು. ಆದ್ರೆ ಅವ್ರಿಗೆ ಗೊತ್ತಿತ್ತು ನಾನೆಂತ ಬದ್ಮಾಶ್ ಅಂದ್ರೆ, ಕ್ರೌಡ್ ಎಷ್ಟು ನನ್ನ ಮೇಲೆ ಧಿಕ್ಕಾರ ಮಾಡುತ್ತೋ ನಾನು ಅಷ್ಟೇ ಆರೋಗೆಂಟ್ ಆಗ್ತೀನಿ ಅಂತ ಗೊತ್ತಿತ್ತು. ನೋಡಿ, ನಾನು ಕೇಳ್ಪಟ್ಟೆ ಕೆಲವು ಸಲ ನೀವು ಅವರಿಗೆ ಅರ್ಥ ಮಾಡಿಸ್ತಾ ಇದ್ರಂತೆ, ಹಾಯ್ ಹಾಯ್ ಅಂದ್ರೆ ಅದು ಇಂಗ್ಲಿಷ್ನ ಹಾಯ್ ಹಾಯ್ ಅಂತ. ಇಲ್ಲ, ಅದೆಲ್ಲ ಆಮೇಲೆ. ನೀವು ಖಂಡಿತ ನಿಜವಾದ ಮಾತು ಹೇಳಿದ್ರಿ ರಜತ್ ಅವರೇ. ನಾನು ಆಮೇಲೆ ಇದನ್ನೆಲ್ಲ ಕಲ್ತೆ. ಯಾಕಂದ್ರೆ ಆಮೇಲೆ ನಾನು ಕಮೆಂಟ್ರಿ ಮಾಡಕ್ ಬಂದಾಗ ಇದೇ ಜನ ಯಾರು ಧಿಕ್ಕರಿಸ್ತಿದ್ರೋ ಅವರು ಹಾಯ್ ರವಿ ಅನ್ನೋಕ್ ಶುರು ಮಾಡಿದ್ರು. ಈಗ ನೀವು ಹೇಳ್ದಾಗೆ ಅದಕ್ಕೆ ನಾನೇನು ಅನ್ಕೊಂಡೆ, ಇವರೆಲ್ಲ ಮೊದಲು ನನ್ನ ಧಿಕ್ಕರಿಸುವಾಗನೇ ನಾನು ಈ ಟ್ರಿಕ್ ಉಪಯೋಗಿಸ್ಬೇಕಾಗಿತ್ತು ಅಂತ. ಹಲೋ, ಹಾಯ್, ನಮಸ್ತೆ, ಅವಾಗ ಖುಷಿ ಆಗ್ತಿತ್ತು ಜನರಿಗೆ. ಆದ್ರೆ ರವಿ, ಇಷ್ಟು ವರ್ಷ ಆದ ನಂತರ ಕೂಡ ನೀವ್ ಹೇಳ್ತೀರಿ ಕಮೆಂಟ್ರಿ ಮಾಡ್ತೇನೆ, ಈಗ ಇಮೇಜ್ ಬದಲಾಗಿದೆ. ಆದ್ರೆ ಜನಕ್ಕೆ ಹಾಗನ್ಸೋದಿಲ್ಲ. ನೋಡಿ, ನ್ಯೂಸ್ ಪೇಪರ್ನ ಹೆಡ್ಲೈನ್ ಹೇಗಿದೆ, ಯಾವಾಗ ಹೆಡ್ ಕೋಚ್ನ ಪರವಾಗಿ ಇಂಟರ್ವ್ಯೂ ಆಯ್ತೋ ಆಗ ಬೋರ್ಡ್ ಹೇಳುತ್ತೆ ಹುಷಾರಾಗಿರಿ, ಶಾಸ್ತ್ರಿ ಅಹಂಕಾರಿ ಮತ್ತೆ ಕುಂಬ್ಳೆ ಹೊರಗಡೆ ಹೋಗ್ತಾ ಇದ್ದಾರೆ. ಇದು ಅಹಂಕಾರಿ ಆಗಿದ್ರಿಂದ ಆಗಿದ್ದಲ್ಲ ಅಲ್ವಾ? ನನಗೂ ಗೊತ್ತಿಲ್ಲಪ್ಪ. ಅಂದ್ರೆ ಅದು ಜನ ಏನ್ ಬೇಕಾದ್ರೂ ಮಾತಾಡ್ಬೋದು ರಜತ್ ಅವ್ರೆ. ಆದ್ರೆ ನನ್ನ ಮನ್ಸು ತಿಳಿಯಾಗಿತ್ತು. ಯಾಕಂದ್ರೆ ನನಗ್ ಗೊತ್ತಿತ್ತು 18 ತಿಂಗಳಲ್ಲಿ ನಾನು ಹೇಗ್ ಕೆಲಸ ಮಾಡಿದ್ದೀನಿ ಅಂತ. ಪ್ರಾಮಾಣಿಕತೆ ಮತ್ತು ಟ್ರಸ್ಟ್ ಜೊತೆ ಕೆಲಸ ಮಾಡಿದ್ದೀನಿ ನಾನು ಇಂಡಿಯನ್ ಟೀಮ್ಗೆ. ಮತ್ತೆ ಎಲ್ಲರಿಗೂ ಗೊತ್ತು ರಿಸಲ್ಟ್ಸ್ ಏನು ಅಂತ. ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಐ ಶುಡಂಟ್ ಫೀಲ್ ಅಫ್ರೇಡ್ ಅಟ್ ಆಲ್. ನಾನು ಇನ್ನೂ ಪ್ರೌಡ್ ಫೀಲ್ ಮಾಡ್ತೀನಿ ನನಗಿಂತ ಆಪರ್ಚುನಿಟಿ. 18 ತಿಂಗಳು ನೀವು ಕೆಲಸ ಮಾಡಿದ ನಂತರ ಗೌತಮ್ ಗಂಭೀರ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದೆ. ಅವ್ರು ಕೇಳ್ತಾರೆ, 18 ತಿಂಗಳು ಏನ್ ಕೆಲಸ ಮಾಡಿದ್ರಿ ಇದನ್ನ ಹೇಳಿ ಅಂತ. ಬಾಂಗ್ಲಾದೇಶದಲ್ಲಿ ಸೀರೀಸ್ ಅನ್ನ ಯಾಕೆ ಸೋತ್ರಿ? ನಮ್ಮ ದೇಶದಲ್ಲೇ ಸೌತ್ ಆಫ್ರಿಕಾ ವಿರುದ್ಧ ಯಾಕೆ ಸೋತ್ರಿ? ರವಿಶಾಸ್ತ್ರಿ ಹೀರೋ ಆಗ್ತಾ ಇದಾರೆ, ಆದ್ರೆ ನಾವು ನೋಡಪ್ಪ, ನಾವಂತೂ ಮನುಷ್ಯರೇ ಅಲ್ವಾ. ಗೌತಮ್ ಗಂಭೀರ್ ಕೂಡ ಕ್ರಿಕೆಟ್ ಆಡಿದ್ದಾರೆ. ಅವ್ರಿಗೆ ಗೊತ್ತು ಪ್ರತಿ ಸಲ 100 ರನ್ ಮಾಡಕ್ಕಾಗಲ್ಲ ಅಂತ. ನಾವು ಅವ್ರು ಮಾಡಿರೋ ಝೀರೋಸ್ ಕೂಡ ಕೌಂಟ್ ಮಾಡಿ ಅವ್ರಿಗೆ ತಿಳಿಸ್ಬೋದು ನಾವು. ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಸರ್? ಪ್ರತಿ ಮ್ಯಾಚ್ ಗೆಲ್ಲಕ್ಕಾಗತ್ತಾ? ಆದ್ರೆ
ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಬೇಕಾಗುತ್ತೆ. ಆದರೆ ನನ್ನ ಭಾವನೆಯಲ್ಲಿ ಲಾಸ್ಟ್ 18 ಮಂತ್ಸಲ್ಲಿ ಅಥವಾ 2 ವರ್ಷದಲ್ಲಿ ಇಂಡಿಯನ್ ಟೀಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಡಿಯನ್ ಟೀಮ್ದು ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್. ನಾನ್ ಡೈರೆಕ್ಟರ್ ಆಗಿರುವಾಗ ಟೀಮ್ ನಂಬರ್ 1 ಗಿತ್ತು ಒಂದು ಸ್ಟೇಜಲ್ಲಿ ಟೆಸ್ಟಲ್ಲಿ, ನಂಬರ್ 1 ಇದ್ರು T20ಯಲ್ಲಿ, ಮತ್ತೆ ನಂಬರ್ 2 ಇದ್ರು ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ. ಆದ್ರೆ ಬಾಂಗ್ಲಾ ವಿರುದ್ಧ ಸೋತ್ರಲ್ಲ. ಬಾಂಗ್ಲಾದೇಶ್ ಜೊತೆ ಸೋತಿದ್ದು ಅದನ್ನ ನಾವು ಕ್ರೆಡಿಟ್ ಕೊಡಬೇಕು ಬಾಂಗ್ಲಾದೇಶ್ಗೆ. ಯಾಕಂದ್ರೆ ಬಾಂಗ್ಲಾದೇಶ್ ತುಂಬಾ ಒಳ್ಳೆ ಟೀಮ್, ಅದು ಇನ್ ಬಾಂಗ್ಲಾದೇಶ್. ಮತ್ತು ಒಂದ್ ವೇಳೆ ನಾವು ಅವ್ರ ರೆಕಾರ್ಡ್ ನೋಡಿದ್ರೆ ಲಾಸ್ಟ್ 2 ವರ್ಷದಲ್ಲಿ ಅವ್ರು ಇಂಡಿಯಾನ ಸೋಲ್ಸಿದ್ದಾರೆ, ಸೌತ್ ಆಫ್ರಿಕಾನ ಸೋಲ್ಸಿದ್ದಾರೆ, ಪಾಕಿಸ್ತಾನ ಸೋಲ್ಸಿದ್ದಾರೆ, ನ್ಯೂಜಿಲ್ಯಾಂಡ್ನ ಸೋಲ್ಸಿದ್ದಾರೆ, ಮತ್ತು ಈಗ 2-1 ಸೋತ್ರು ಇಂಗ್ಲೆಂಡ್ ಜೊತೆ. ಅದು ಈ 2 ವರ್ಷದಲ್ಲಿ ಅವರ ಮೊದಲನೇ ಸೋಲು. ಆದ್ರೆ ಸೋತ್ರು ಕೂಡ ನಿಮ್ಗೆ ಕೋಪ ಬರ್ತಿತ್ತು. ಮುಂಬೈನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೋತಾಗ ನೀವು ಕ್ಯೂರೇಟರ್ನ ಹಿಡಿದಿದ್ರಿ. ಇಲ್ಲ, ನಾನು ಕ್ಯೂರೇಟರ್ನ ಹಿಡಿದಿಲ್ಲ. ನಾನು ಏನಂದ್ರೆ ಕಂಪ್ಲೇಂಟ್ ಮಾಡಿದ್ರು ರವಿಶಾಸ್ತ್ರಿ ನನಗೆ. ಇಲ್ಲ, ಖಂಡಿತ ಇಲ್ಲ. ನಾನು ಹಾಗೆ ಅನಿಸ್ತೀನ ನೋಡಿ, ಹುಡುಗರನ್ನ ಕೇಳಿ ಸರ್, ನೀವು ಗೊತ್ತಾಗುತ್ತೆ ನಾನು ಹೇಗಂತ. ಮತ್ತೆ ಹುಡುಗಿರು ಹುಡುಗಿರ್ ಜೊತೆ ಅಂತೂ ಹುಡುಗಿರ್ಗೆ ಯಾವತ್ತೂ ಧಮಕಿ ಕೊಡ್ಲೇಬಾರ್ದು, ಆ ಕಡೆ ಹೋಗ್ಲೇಬಾರ್ದು ನಾವು. ಆದ್ರೆ ನೀವು ಸೌರವ್ ಗಂಗೂಲಿಗೂ ಕೂಡ ಧಮಕಿ ಹಾಕಿದ್ರಿ, ಅವ್ರು ಹೇಳಿದ್ರು ನನಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಂತ. ಇಲ್ಲ, ಧಮಕಿ ಕೊಟ್ಟಿಲ್ಲ ನಾನು. ನೋಡಿ, ಒಂದು ಇಂಟರ್ವ್ಯೂ ನಡೀತಾ ಇತ್ತು, ಮತ್ತೆ ಬೋರ್ಡ್ ಅವರು ಏನ್ ಹೇಳಿದ್ರು ಅಂದ್ರೆ ತುಂಬಾ ಟೈಮ್ ತುಂಬಾ ಕಮ್ಮಿ ಇದೆ, ನೀವು 2 ದಿನದಲ್ಲಿ ಕಲ್ಕತ್ತಾ ಬರಕ್ ಆಗ್ಲಿಲ್ಲ ಅಂದ್ರೆ ನೀವು ಮೀಟಿಂಗ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಟೆಂಡ್ ಆಗ್ಬೋದು. ಆದ್ರೆ ರವಿ, ಇದು ಅರೋಗೆನ್ಸ್ ಅಲ್ವಾ? ನೀವು ಬ್ಯಾಂಕಾಕ್ ಅಲ್ಲಿ ಮಜಾ ಮಾಡ್ತಾ ಇದ್ರಿ, ಇಂಡಿಯನ್ ಟೀಮ್ನ ಹೆಡ್ ಕೋಚ್ನ ಇಂಟರ್ವ್ಯೂ, ಮತ್ತೆ ನೀವು ಹೇಳ್ತೀರಿ ನಾನು ಎಲ್ಲಿದ್ದೀನೋ ಅಲ್ಲಿಂದಾನೆ ಇಂಟರ್ವ್ಯೂ ಕೊಡ್ತೀನಿ. ಇಲ್ಲ, ಇದಂತೂ ಮುಂಚೆಯಿಂದಾನೆ ಪ್ಲಾನ್ ಆಗಿತ್ತು. ನಾನು ಆಲ್ರೆಡಿ ಅಲ್ಲಿದ್ದೆ. ಮತ್ತೆ BCCI ಇಂದ ಮೇಲ್ ಬಂದಾಗ ಅದ್ರಲ್ಲಿ ಬರ್ತಿತ್ತು ನೀಟಾಗಿ 2 ದಿನ ಟೈಮ್ ಇದೆ, ನೀವು ಒಂದ್ ವೇಳೆ ಬರಕ್ ಆಗ್ಲಿಲ್ಲ ಅಂದ್ರೆ ಈ ಟೈಮ್ಗೆ, ಅಂದ್ರೆ ಟೈಮು ಮೆನ್ಷನ್ ಮಾಡಿದ್ದಾರೆ, ಈ ಟೈಮ್ಗೆ ನೀವು ವಿಡಿಯೋ ಕಾನ್ಫರೆನ್ಸಿಗೆ ಬರಬೇಕಾಗುತ್ತೆ. ಮತ್ತೆ ಸಚಿನ್ ಅವರು ಇದ್ರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ, VVS ಲಕ್ಷ್ಮಣ್ ಅವರು ಮತ್ತೆ ಸಂಜಯ್ ಜಗದಾಲಿ ಅವರು ಅಲ್ಲೇ ಇದ್ರು. ಸೊ ನಾನೇನಂದೆ ಅಂದ್ರೆ ಒಂದ್ ವೇಳೆ ಇದು ಬರ್ದಿದೆ ಅಂದ್ರೆ ನಾನೇನು ತಪ್ಪು ಮಾಡ್ತಾ ಇಲ್ಲ. ನಾನ್ ಯಾಕೆ ಡಿಸಪಾಯಿಂಟ್ ಆದೆ ಅಂದ್ರೆ ಸಚಿನ್ ಅವರು ಕೂತ್ಕೋಬಹುದು ಇಂಗ್ಲೆಂಡಿಂದ ಕಾನ್ಫರೆನ್ಸ್ಗೆ 4 ಗಂಟೆ 5 ಗಂಟೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ, VVS ಲಕ್ಷ್ಮಣ್ ಅವರು ಇದ್ರು ಅಲ್ಲಿ, ಆದ್ರೆ ಸೌರವ್ ಇರ್ಲಿಲ್ಲ. ಸೊ ನನಗೆ ಸ್ವಲ್ಪ ದುಃಖ ಆಯ್ತು, ಅಂದ್ರೆ ಡಿಸಪಾಯಿಂಟ್ ಆಯ್ತು ನನಗೆ. ನೋಡಿ, ನನಗೆ ಸೆಲೆಕ್ಷನ್ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ನನಗೆ ವ್ಯತ್ಯಾಸ ಬೀಳಲ್ಲ. ಅವರೆಲ್ಲ ಟಾಪ್ ಕ್ರಿಕೆಟರ್ಸ್, ಅವ್ರಿಗೆ ಗೊತ್ತು ಯಾರನ್ನ ಸೆಲೆಕ್ಟ್ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ. ಸೊ ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ನನಗೆ ಡಿಸಪಾಯಿಂಟ್ಮೆಂಟ್ ಯಾಕೆ ಆಯ್ತು ಅಂದ್ರೆ ಒಬ್ಬ ವ್ಯಕ್ತಿ 18 ತಿಂಗಳು ಅಥವಾ 2 ವರ್ಷ ತುಂಬಾ ಒಳ್ಳೆ ಕೆಲಸ ಮಾಡಿದಾನೆ ದೇಶಕ್ಕೋಸ್ಕರ. ಸೆಲೆಕ್ಷನ್ ಪ್ರಾಸೆಸ್ ಇದು. ಸೊ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ರೆಸ್ಪೆಕ್ಟ್ ಇರ್ಬೇಕು. ಎಲ್ಲರೂ ಹೇಳ್ತಾರೆ ಸೌರವ್ ಗಂಗೂಲಿ ದಾದಾ ಅಂತ, ಅವ್ರನ್ನ ಎದುರಾಕೊಳ್ಬೇಡಿ ಅಂತ, ಆದ್ರೆ ನೀವು ಎದುರು ಹಾಕೊಂಡ್ರಿ. ನನಗೇನು ವ್ಯತ್ಯಾಸ ಬೀಳಲ್ಲ ಸರ್, ತುಂಬಾ ಜನರ ಜೊತೆ ಎದುರಾಕೊಂಡಿದ್ದೀನಿ ನಾನು. ನೋಡಿ, ಇಂಪ್ರೆಷನ್ ಹೇಗಿತ್ತು ಅಂದ್ರೆ ಅನಿಲ್ ಕುಂಬ್ಳೆ ಅವರನ್ನ ಸೆಲೆಕ್ಟ್ ಮಾಡೋದಕ್ಕೆ ಅವರು ತುಂಬಾ ಒಳ್ಳೆಯವರು, ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ರವಿಶಾಸ್ತ್ರಿ ತಮ್ಮದೇ ಜಗತ್ತಲ್ಲಿ ಬದುಕ್ತಾ ಇರ್ತಾರೆ ಅಂತ. ಇಲ್ಲ, ಇದಂತೂ ಜನ ಹೇಳ್ತಾರೆ. ಜನ ಏನ್ ಹೇಳ್ತಾರೋ ಹೇಳ್ಕೊಳ್ಳಿ ಸರ್. ನೋಡಿ, ನಾನು ಏನ್ ಹೇಳಿದ್ರು ಅಂದ್ರೆ ನೋಡಿ, ನೀವು ನಿಮ್ಮದೇ ಆದ ಜಗತ್ತಲ್ಲಿ ಇರ್ತೀರಿ. ಆ ತರ ಹೇಳ್ಬೋದು ನಾವು. ನಾನು ಅವ್ರಿಗೆ ಇಷ್ಟೇ ಹೇಳ್ತೀನಿ, ಅದಕ್ಕೆ ನಾವು ನಂಬರ್ 1 ಆದ್ವಿ ಟೆಸ್ಟ್ ಅಲ್ಲಿ, ನಂಬರ್ 1 ಆದ್ವಿ T20ಯಲ್ಲಿ, ಮತ್ ನಂಬರ್ 2 ಆದ್ವಿ ನಮ್ಮ ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ. ಯಾಕಂದ್ರೆ ನಾನು ನನ್ನದೇ ಒಂದು ಲೋಕದಲ್ಲಿದ್ದೆ. ಹಾಗಿದ್ರೆ ಸೌರವ್ ಗಂಗೂಲಿ ಅವ್ರ ಜೊತೆ ಜಗಳ ಏನ್ ನಿಮ್ದು? ಏನೂ ಜಗಳ ಇಲ್ಲ. ದಾದಾ ರೀ ಅವರು, ದಾದಾ. ಜಗಳ ಏನ್ ಸರ್, ಸೌರವ್ ನನ್ನ ಜೂನಿಯರ್. ನಾನು ಯಾವಾಗ ಕ್ರಿಕೆಟ್ ಆಡ್ತಿದ್ನಲ್ಲ, ನಾನು ವೆಸ್ಟ್ ಝೋನ್ಗೆ ಮತ್ತೆ ಅವರು ಈಸ್ಟ್ ಝೋನ್ಗೆ ಆಡುವಾಗ ನಾನು ಟಾಟಾಸಲ್ಲಿ ಕೆಲಸ ಮಾಡ್ತಿದ್ದೆ, ನಾನು ಕ್ಯಾಪ್ಟನ್ ಇದ್ದೆ ಆ ಟೀಮ್ಗೆ. ಅವಾಗ ನನಗೆ ಎಷ್ಟು ಚೆನ್ನಾಗಿ ಅನಿಸ್ತಂದ್ರೆ ಅವ್ರ ಕ್ರಿಕೆಟ್ ಎಬಿಲಿಟಿ ಬಗ್ಗೆ. ನಾನು ಟಾಟಾಸಲ್ಲಿ ಜನರಿಗೆ ಹೇಳಿದೆ ಈ ವ್ಯಕ್ತಿನ ತಗೊಳ್ಳಿ ಅಂತ, ಟಾಟಾಸ್ ಟೀಮ್ನಲ್ಲಿ. ಅವನು ಇವತ್ತಿನವರೆಗೂ ಟಾಟಾಸ್ ಟೀಮ್ನಲ್ಲಿ ಇದ್ದಾನೆ. ಹಾಗಿದ್ರೆ ಯಾಕೆ ಸೌರವ್ ಆ ಇಂಟರ್ವ್ಯೂ ಮಧ್ಯದಲ್ಲಿ ಎದ್ದು ಹೋದ್ರು? ಅದನ್ನ ನೀವು ಸೌರವ್ನ ಕೇಳಬೇಕು. ಯಾಕಂದ್ರೆ ನಾನಂತೂ ಇದ್ದೆ ಇಂಟರ್ವ್ಯೂ ಅಲ್ಲಿ, ಸೌರವ್ ಇರ್ಲಿಲ್ಲ. ಸೊ ನೀವು ಈ ಕ್ವಶನ್ನ ನೀವು ಸೌರವ್ನ ಕೇಳಬೇಕು. ಕೇಳಿದ್ರೆ ಉತ್ತರ ಅವ್ರ ಹತ್ರ ಖಂಡಿತ ಕೇಳ್ತೀನಿ. ಆದ್ರೆ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು. ಏನಂದ್ರೆ ಅನಿಲ್ ಕುಂಬ್ಳೆ ಟೀಮ್ನ ಹೆಡ್ ಕೋಚ್ ಆಗಿತ್ತು, ಮತ್ತೆ ನಿಮ್ಗೆ ಆ ಪೊಸಿಷನ್ ಸಿಗ್ಲಿಲ್ಲ ಅಂತ ನೀವು ಕೂಡ ಸಿಟ್ಟಾಗಿದ್ರಿ. ಆದ್ರೆ ನಿಮಗ್ ನಿಜಕ್ಕೂ ಅನ್ಸುತ್ತಾ ಅನಿಲ್ ಕುಂಬ್ಳೆ ಒಳ್ಳೆ ಕೋಚ್ ಆಗ್ತಾರೆ ಅಂತ? ಸೂಪರ್ ಆಗಿರುತ್ತೆ. ಈಗ ನೋಡಿ, ಈಗ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಯಾವಾಗೂ ಕೋಚ್ ಆಗಿರ್ಲಿಲ್ಲ. ಸೊ ಯಾವುದೇ ವ್ಯಕ್ತಿನ ನೀವು ಜಡ್ಜ್ ಮಾಡ್ಬೇಕಂದ್ರೆ 1.5 ವರ್ಷ 1 ವರ್ಷ 2 ವರ್ಷ ಆದ್ಮೇಲೆನೆ. ಯಾಕಂದ್ರೆ ಈಗಿನ್ನೂ ಹೊಸಬ್ರು ಅವರು ಕೋಚ್ ಆಗಿ. ಸೊ ನನಗೆ ಯಾವುದೇ ಡೌಟ್ ಇಲ್ಲ ಅವರು ಒಳ್ಳೆ ಕೆಲಸ ಮಾಡೋದಿಲ್ಲ ಅಂತ. ಸೂಪರ್ ಆಗಿ ಕೆಲಸ ಮಾಡ್ತಾರೆ ಅವರು, ಖಂಡಿತ.
ತುಂಬಾ ಒಳ್ಳೆ ಕ್ರಿಕೆಟರ್ ಕುಂಬ್ಳೆ. 600ಕ್ಕಿಂತ ಹೆಚ್ಚು ವಿಕೆಟ್ಸ್ ತಗೊಂಡಿದ್ದಾರೆ. ಅವರೊಬ್ಬ ಫೈಟರ್. ಸೊ ಇದೆಲ್ಲ ಕ್ವಾಲಿಟೀಸ್ ಈ ಯಂಗ್ಸ್ಟರ್ಸ್ ಇದಾರಲ್ಲ ಅವ್ರು ಕಲಿತಾರೆ ಅನಿಲಿಂದ. ಮತ್ತೆ ಅನಿಲ್ದು ಒಂದು ಒಳ್ಳೆ ಕ್ವಾಲಿಟಿ ಏನು ಅಂದ್ರೆ ಅವ್ರು ಯಾವಾಗೂ ಸೋಲೋಪಲ್ಲ. ಮ್ಯಾಚ್ ಮುಗಿಯೋ ತನಕ ಅವರು ಹೋರಾಡ್ತಾರೆ. ಸೊ ಇದೆಲ್ಲ ಕ್ವಾಲಿಟೀಸ್ ಆ ವ್ಯಕ್ತಿಯಲ್ಲಿ ಇರೋದ್ರಿಂದ ಟೀಮ್ಗೆ ಬೆನಿಫಿಟ್ ಆಗ್ಬೇಕು. ಯಾಕಂದ್ರೆ ಅನಿಲ್ ಅವರು ಒಂದು ಕಾಂಟೆಂಪರರಿ ಕ್ರಿಕೆಟರ್, ಒಳ್ಳೆ ಕಾಂಟೆಂಪರರಿ ಕ್ರಿಕೆಟರ್ ಅವರು ಕೆಲವು ದಿನಗಳ ಹಿಂದೆ RCBಗೆ ಮೆಂಟರ್ ಆಗಿದ್ರು, ಮುಂಬೈ ಇಂಡಿಯನ್ಸ್ಗೂ ಮೆಂಟರ್ ಆಗಿದ್ರು. ಅವ್ರು ಕ್ರಿಕೆಟ್ ಕೂಡ ಆಡಿದ್ದಾರೆ 2007, 2008 ತನಕ. ಸೊ ಅವರ ಇಂಟೆಗ್ರಿಟಿ ಅಂಡ್ ರೆಪ್ಯುಟೇಷನ್ ಏನು ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ಇಂಡಿಯನ್ ಟೀಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ನೋಡಿ, ಇಂಟಿಗ್ರಿಟಿ ಮತ್ತೆ ಎಕ್ಸ್ಪೀರಿಯನ್ಸ್ ನಿಮ್ಗೂ ಕೂಡ ಇದೆ, ಮತ್ತೆ ನೀವು ಅವ್ರಿಗಿಂತ ಬೆಟರ್ ಆಗ್ತೀರಾ. ನಮಗಂತೂ ಸಮಯ ಇತ್ತು 18 ತಿಂಗಳು. ಸೊ ಆ 18 ತಿಂಗಳಲ್ಲಿ ನನಗೇನು ಆಪರ್ಚುನಿಟಿ ಸಿಕ್ತೋ ನಾನು ಅದಕ್ಕೆ BCCIಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನಗಿಂತ ಆಪರ್ಚುನಿಟಿ ಕೊಟ್ಟರು ನನಗೆ ಅನಿಸ್ತಾ ಇರಲಿಲ್ಲ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಟೀಮ್ ಅಂತ ಇಷ್ಟು ಕಮ್ಮಿ ಟೈಮಲ್ಲಿ. ಸೊ ಇದು ಪ್ಲೇಯರ್ಸಿಗೆ ಕೊಡಬೇಕು ನಾವು ಕ್ರೆಡಿಟ್ನ. ಯಾಕಂದ್ರೆ ಅವರು ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಷ್ಟು ಕಮ್ಮಿ ಟೈಮಲ್ಲಿ ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್. ಖಂಡಿತ. ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ದೀರಾ? ಸರ್, ನೀವು ಹೇಳಿದ್ರಿ 18 ಮಂತ್ಸಲ್ಲಿ ನನ್ನ ಟೀಮ್ನ ತುಂಬ ಇಂಪ್ರೂವ್ ಮಾಡಿದೆ ಅಂತ. ಬಟ್ ನೀವು ಮ್ಯಾನೇಜರ್ ಆಗಿರ್ಲಿಲ್ವಲ್ಲ, ಆಗ ಟೀಮ್ ವರ್ಲ್ಡ್ ಕಪ್ ಕೂಡ ಗೆಲ್ತು, ಅದಕ್ಕಿಂತ ಮೊದಲು T20 ವರ್ಲ್ಡ್ ಕಪ್ ಕೂಡ ಗೆಲ್ತು, ಅದರಲ್ಲೂ ಕೂಡ ನಂಬರ್ 1 ಅಲ್ಲಿ ಬಂದಿತ್ತು. ಅಂದ್ರೆ ಅದ್ರಲ್ಲೇನು ವ್ಯತ್ಯಾಸ ಆಯಿತು? ಏನ್ ವ್ಯತ್ಯಾಸ ಬಿತ್ತು ಅಂದ್ರೆ ನಾನು ಟೀಮ್ನ ಟೇಕ್ ಓವರ್ ಮಾಡಿದಾಗ ಪರ್ಫಾರ್ಮೆನ್ಸ್ ಏನಿತ್ತಲ್ಲ ಇಂಡಿಯನ್ ಟೀಮ್ದು ಅದು ಮುಂಚೆ 18 ತಿಂಗಳಲ್ಲಿ ಅದು ಅಷ್ಟು ಚೆನ್ನಾಗಿರ್ಲಿಲ್ಲ. ಅವರು ನನಗೆ ತಿಳಿದಂಗೆ ಇಂಗ್ಲೆಂಡ್ ಜೊತೆ ಸೋತೋಗಿದ್ರು 3-1. ಎಷ್ಟೋ ಟೆಸ್ಟ್ ಮ್ಯಾಚ್ಗಳು 1.5 ದಿನ 3 ದಿನದಲ್ಲಿ ಮುಗ್ದೋಗ್ಬಿಟ್ಟಿತ್ತು. ಸೊ ನನ್ ತಿಳಿದಂಗೆ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆಯಲ್ಲ ಪ್ಲೇಯರ್ಸ್ದು ಅದು ಸ್ವಲ್ಪ ಕಮ್ಮಿ ಇತ್ತು. ಸೊ ನಮಗೆ ಯಾವಾಗ ಹೇಳಿದ್ರು ನೀವು ಟೇಕ್ ಓವರ್ ಮಾಡಿ ಅಂತ, ನಾವಾಗ ನಮ್ಮ ಜೊತೆ ಕೋಚಿಂಗ್ ಸ್ಟಾಫ್ನು ತಗೊಂಡು ಬಂದ್ವಿ ಜೊತೆಗೆ. ಅದರಿಂದ ಇಂಪ್ರೂವ್ಮೆಂಟ್ ಆಯಿತು. ಯಾಕಂದ್ರೆ 3 ಕೋಚಸ್ ಬಂದರು, ಸಂಜಯ್ ಬಂಗದ್, ಭರತ್ ಅರುಣ್, ಶ್ರೀಧರ್, ಈಗಲೂ ಟೀಮ್ ಜೊತೆ ಇದ್ದಾರೆ ಅವರು. ಅಂದ್ರೆ ನನಗನ್ನಿಸ್ತು ಈಗ ಯಾರನ್ನಾದ್ರೂ ರಿಟೈನ್ ಮಾಡಿದ್ರೆ ಆಫ್ಟರ್ ವರ್ಲ್ಡ್ ಕಪ್ ಟೀಮ್ ಹಾಗೆ ಚೆನ್ನಾಗಿ ಆಡ್ತಾ ಇರತ್ತಾ? ಇಲ್ಲ, ಹಾಗೆ ಮಾಡಿದ್ವಲ್ಲ, ಸ್ವಲ್ಪ ದಿನ ಹಾಗೆ ಮಾಡಿದ್ವಲ್ಲ. ಅವರೇ ಬಿಟ್ಟೋದ್ರಪ್ಪ. ಅವ್ರು ಹೇಳಿದ್ರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾವು ಅಂತ. ಹಾಗಾಗಿ ಡಂಕನ್ ಫ್ಲೆಚರ್ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ಮತ್ತೆ ಡಂಕನ್ ಫ್ಲೆಚರ್ ಇದ್ರು 2 ವರ್ಷ. ಇಲ್ಲ, ನನಗೆ ತಿಳಿದಂಗೆ 4 ವರ್ಷ ಇದ್ರು ಡಂಕನ್ ಫ್ಲೆಚರ್. ಅವರ ಕೊನೆ ವರ್ಷದಲ್ಲಿ ನಾನು ಬಂದೆ. ಸೊ ಆ ಪೀರಿಯಡ್ ಏನಿದೆಯಲ್ಲ ಅವಾಗಿನ ಪರ್ಫಾರ್ಮೆನ್ಸ್ನ ನಾನು ನೋಡ್ಕೊಂಡ್ರೆ ಏನ್ ಪರ್ಫಾರ್ಮೆನ್ಸ್ ಇರಬೇಕಾಗಿತ್ತಲ್ಲ ಇಂಡಿಯನ್ ಟೀಮ್ದು ಅದು ಇರಲಿಲ್ಲ. 4-0 ಸೋತಿದ್ರು ಇಂಗ್ಲೆಂಡಲ್ಲಿ, 4-0 ಸೋತಿದ್ರು ಆಸ್ಟ್ರೇಲಿಯಾದಲ್ಲಿ. ಸೊ ಇದೆಲ್ಲ ಪರ್ಫಾರ್ಮೆನ್ಸಸ್ ಆವಾಗ ನಡೆದಿದ್ದು. ನೋಡಿ, ನಮ್ಮ ಟೀಮಲ್ಲಿ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ, ಮತ್ತೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೂಡ ಇದ್ದಾರೆ. ನೀವು ಡೈರೆಕ್ಟರ್ ಆಗಿದ್ದಾಗ ಎಲ್ಲರೂ ನಿಮ್ಮ ಮಾತನ್ನ ಕೇಳ್ತಾ ಇದ್ರಾ? ಖಂಡಿತ. ಇದು ತುಂಬಾ ಡಿಸಿಪ್ಲಿನ್ ಸೈಡ್. ಒಂದ್ ವಿಷಯ ನಾನು ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ನೀವೆಲ್ಲ ಕೇಳಿಸ್ಕೊಳ್ಳಿ. ಈ ಡಿಸಿಪ್ಲಿನ್ ಇದೆಯಲ್ಲ ಇವ್ರದ್ದು, ಈ ವರ್ಕ್ ಎಥಿಕ್ಸ್ ಇದೆಯಲ್ಲ, ಮತ್ತೆ ಗೇಮ್ ಮೇಲೆ ಏನ್ ಇವ್ರ ರೆಸ್ಪೆಕ್ಟ್ ಇದೆಯಲ್ಲ, ಅದು ತುಂಬಾ ಜಬರ್ದಸ್ತ್ ಆಗಿದೆ. ನನಗೆ ಊಹೆ ಕೂಡ ಇರ್ಲಿಲ್ಲ ಇವ್ರಿಗಿಷ್ಟು ಫೋಕಸ್ ಇರುತ್ತೆ ಅಂತ ಈ ಟೀಮ್ದು. ಆದ್ರೆ ಫೋಕಸ್ ಸೂಪರ್ ಆಗಿದೆ. ಈ ಸ್ಪೆಷಲಿ ಯಂಗ್ಸ್ಟರ್ಸ್ ಇದಾರಲ್ಲ, ಗೊತ್ತು ನನಗೆ ಇವತ್ತೆಲ್ಲ IPL ಇದೆ, ದುಡ್ಡಿದೆ, ಆದ್ರೆ ಇವ್ರ ಫೋಕಸ್ ಇದೆಯಲ್ಲ ಟೆಸ್ಟ್ ಕ್ರಿಕೆಟ್ ಮೇಲೆ, ಅದು ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಇಷ್ಟ ಆಯ್ತು ನನಗೆ. ಅಂದ್ರೆ ಒಂದು MS ಇರ್ಲಿ, ಅಥವಾ ವಿರಾಟ್ ಕೊಹ್ಲಿ ತಗೊಳ್ಳಿ, ರೋಹಿತ್ ಶರ್ಮಾ ತಗೊಳ್ಳಿ, ಅಥವಾ ಅಜಿಂಕ್ಯ ರಾಣಾ ಇರ್ಲಿ, ಇವ್ರಿಗೇನು ಈಗೋನೇ ಇಲ್ಲ. ಟೀಮ್ ಸ್ಪಿರಿಟ್ ಏನ್ ಇದೆಯಲ್ಲ ಅದು ಜಬರ್ದಸ್ತ್ ಆಗಿದೆ. ಈಗ MS ನಿಂದ ಹಿಡಿದು ವಿರಾಟ್ ಕೊಹ್ಲಿ ತನಕ ನಿಮ್ಮೆಲ್ಲ ಸಾಕಷ್ಟು ಆರೋಪಗಳಿದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಕೇಳೋಣ ರವಿಶಾಸ್ತ್ರಿ ಅವರನ್ನ, ವಿರಾಟ್ ಕೊಹ್ಲಿ ಅವರ ಬಗ್ಗೆ, ಮಹೇಂದ್ರ ಸಿಂಗ್ ಅವರ ಬಗ್ಗೆ. ನೀವು ಇವತ್ತಿನ ತನಕ ವಿರಾಟ್ ಕೊಹ್ಲಿನ ಹೊಗಳಿರೋಷ್ಟು ಯಾವ ಕ್ರಿಕೆಟರ್ನು ಕೂಡ ಹೋಗಲಿಲ್ಲ. ಯಂಗ್ಸ್ಟರ್ಸ್ಗೆ ತುಂಬಾ ದೊಡ್ಡ ರೋಲ್ ಮಾಡಲ್. ಅವ್ರ ಮೇಲಂತೂ ನೀವು ಫುಲ್ ಫಿದಾ ಆಗ್ಬಿಟ್ಟಿದ್ದೀರಾ. ಖಂಡಿತ ಫಿದಾ ನಾನು ಅವ್ರ ಮೇಲೆ. ಅದಕ್ಕೆ ಹೇಳ್ತೀರಿ ನೀವು ಕ್ರಿಕೆಟ್ನ 3 ಫಾರ್ಮ್ಯಾಟ್ ಅಲ್ಲಿ ಅವರನ್ನ ಕ್ಯಾಪ್ಟನ್ ಮಾಡ್ಬೇಕು ಅಂತ. ನಾನು ಹೇಳೋದಲ್ಲ, ಅನ್ಯಾಯ ಮಾಡಿದ್ದಾರೆ. ಇಲ್ಲ, ನನ್ನ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ತುಂಬಾ ಕಲಿಬಹುದು. ಒಂದ್ ವೇಳೆ ಧೋನಿ ಟೀಮ್ ನಲ್ಲಿದ್ರೆ ಅವನ ಅಂಡರ್ ವಿರಾಟ್ ಆಡಿದ್ರೆ. ಇವಾಗ ಹೇಳಿ, ವಿರಾಟ್ ಕೊಹ್ಲಿ ಕಲ್ಸೋದಕ್ಕೋಸ್ಕರ ಅವ್ರ ಕ್ಯಾಪ್ಟನ್ಶಿಪ್ ಅನ್ನು ಬಿಡ್ಬೇಕಾ? ಇಲ್ಲ, ಇದನ್ನೇ ಹೇಳಿದ್ರು. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಕ್ರಿಕೆಟ್ ಜಗತ್ತಿನ ಅತಿ ದೊಡ್ಡ ತಾರೆ ರವಿಶಾಸ್ತ್ರಿ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತಿನಲ್ಲಿ ರವಿಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಪಕ್ಷಪಾತ ಮಾಡುತ್ತಾರೆ ಎಂಬುದು. ರವಿ, 35 ವರ್ಷಗಳಿಂದ ಕ್ರಿಕೆಟ್ನ ಜಗತ್ನಲ್ಲಿದ್ದೀರಿ. ಬ್ಯಾಟಿಂಗ್ನಲ್ಲಿ, ಬೌಲಿಂಗ್ನಲ್ಲಿ, ಕಮೆಂಟ್ರಿನಲ್ಲಿ,
ಟೀಮ್ನ ಡೈರೆಕ್ಟರ್ ಆಗಿದ್ರಿ. ಆದ್ರೆ ನೀವು ವಿರಾಟ್ ಕೊಹ್ಲಿನ ಹೊಗಳಿರೋ ಅಷ್ಟು ಯಾವ ಕ್ರಿಕೆಟರ್ನು ಕೂಡ ಹೊಗಳಿಲ್ಲ ಇವತ್ತಿನ ತನಕ. ನೋಡಿ, ನೀವು ಹೇಳ್ತೀರಿ ಕೊಹ್ಲಿ ಅತ್ಯುತ್ತಮ ಅಂತ. ಕೊಹ್ಲಿನಲ್ಲಿ ಉತ್ಸಾಹ ಇದೆ, ಬಾಡಿ ಲ್ಯಾಂಗ್ವೇಜ್ ಅದ್ಭುತವಾಗಿದೆ, ವರ್ಲ್ಡ್ ಕ್ಲಾಸ್ ಇನ್ನಿಂಗ್ಸ್ ಅನ್ನ ಆಡ್ತಾರೆ, ಯಾವಾಗ್ಲೂ ದೊಡ್ಡ ಸ್ಕೋರನ್ನ ಮಾಡಬೇಕು ಅಂತ ಅನ್ಕೊಳ್ತಾರೆ, ಫೈಟರ್ ಅವರು. ಆದ್ರೆ ಕೊಹ್ಲಿ ಇಲ್ಲದೆ ಇದ್ರೆ ಏನೂ ಇಲ್ಲ. ನೀವಲ್ಲಿ ಏನೇನು ವಿಷಯಗಳು ಹೇಳಿದ್ರಲ್ಲ ರಜತ್ ಅವರೇ, ನೀವು ಹೇಳಿ, ನಾನು ಒಂದು ವಿಷಯದಲ್ಲಾದ್ರೂ ತಪ್ಪಿದ್ದೀನ ಹೇಳಿ. ಇದು ವಿರಾಟ್ ಕೊಹ್ಲಿನ ಹಕ್ಕು. ಇದು ಮಾತಾಡೋವನಿಗೆ ಉತ್ತರ ಕೊಡೋದಕ್ಕೆ. ಯಾಕಂದ್ರೆ ಅವರು ಎಂಥ ಕ್ರಿಕೆಟರ್ ಅಂದ್ರೆ, ಅವ್ರು ಏನು ಕ್ರಿಕೆಟ್ ಆಡಿದಾರಲ್ಲ ಲಾಸ್ಟ್ 2 years ಅಲ್ಲಿ, ಅದು ಅದ್ಭುತವಾದದ್ದು. ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ 4 ಟೆಸ್ಟ್ ಮ್ಯಾಚಲ್ಲಿ ಸೆಂಚುರಿ ಮಾಡೋದು ಅದೊಂದು ಮಾಮೂಲಿ ವಿಷಯ ಅಲ್ಲ. IPL ಪರ್ಫಾರ್ಮೆನ್ಸ್ ನೋಡಿ, ವರ್ಲ್ಡ್ ಕಪ್ T20 ಪರ್ಫಾರ್ಮೆನ್ಸ್ ನೋಡಿ, ವರ್ಲ್ಡ್ ಕಪ್ 50-50 ಪರ್ಫಾರ್ಮೆನ್ಸ್ ನೋಡಿ, ಈ ವರ್ಷ ಹೇಗೆ ಅವನು ಟೆಸ್ಟ್ ಕ್ರಿಕೆಟ್ ಆಡ್ತಿದ್ದಾನೋ, ಒನ್ ಡೇ ಇಂಟರ್ನ್ಯಾಷನಲ್ ಆಡ್ತಿದ್ದಾನೋ, ಶಿಯರ್ ಕನ್ಸಿಸ್ಟೆನ್ಸಿ ನೋಡಿ ನೀವು. ಮತ್ತೆ ನನಗೆಲ್ಲಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಏನಂದ್ರೆ, ಅವನು ಯಂಗ್ಸ್ಟರ್ಸ್ಗೆಲ್ಲ ಒಂದು ದೊಡ್ಡ ರೋಲ್ ಮಾಡೆಲ್ ಆಗಿದೆ. ನೀವಂತೂ ಅವರಿಗೆ ಫುಲ್ ಫಿದಾ ಆಗ್ಬಿಟ್ಟಿದ್ದೀರಾ. ಖಂಡಿತ ಫಿದಾ ನಾನು. ನೀವು ಫಿದಾ ಅಲ್ವಾ? ನಾನು ಫಿದಾ, ಖಂಡಿತ ಫಿದಾ ರೀ. ಅಂದ್ರೆ ಇಂಥ ಕ್ರಿಕೆಟರ್ ಸಿಕ್ಕ್ರೆ ನಮ್ಮ ದೇಶದ ಯಾವುದೇ ವ್ಯಕ್ತಿ ಇದ್ರೂ ಪ್ರೌಡ್ ಫೀಲ್ ಆಗ್ಬೇಕು ಇವ್ರ ಮೇಲೆ. ಅದಕ್ಕೆ ನೀವು ಹೇಳ್ತೀರಿ ಕ್ರಿಕೆಟ್ನ 3 ಫಾರ್ಮ್ಯಾಟ್ ಅಲ್ಲಿ, ಅಂದ್ರೆ T20 ನಲ್ಲಿ, ಒನ್ ಡೇ ನಲ್ಲಿ, ಟೆಸ್ಟ್ ಅಲ್ಲಿ 3ರಲ್ಲೂ ಕ್ಯಾಪ್ಟನ್ ಮಾಡ್ಬಿಡ್ಬೇಕು ಅಂತ. ಅಲ್ಲ, ನಾವ್ ಮಾಡೋದಲ್ಲ, ಅವ್ನು ಆಗ್ಬಿಡ್ತಾನೆ. MS ಧೋನಿನೂ ಹೇಳಿದಾರೆ ಇದನ್ನ. ಒಂದು ಟೈಮ್ ಬರುತ್ತೆ, ವಿರಾಟ್ ಕೊಹ್ಲಿ 3 ಫಾರ್ಮ್ಯಾಟ್ ಅಲ್ಲಿ ಕ್ಯಾಪ್ಟನ್ ಆಗೇ ಆಗ್ತಾರೆ ಅಂತ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಅಟ್ ದ ಮೂಮೆಂಟ್ ಧೋನಿದೇನು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಟೀಮ್ ಎಲ್ಲ ಯೂಸ್ ಮಾಡಬೇಕು. ಯಾಕಂದ್ರೆ ನೋಡಿ, ನಾನು ನಿಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿ. ಹೇಳಿ ಸರ್. ನೋಡಿ, ಒಂದು ಸಲ ಅಲ್ಲ, ತುಂಬಾ ಸಲ ನೀವು ಇದನ್ನ ಹೇಳಿದ್ದೀರಾ. ನೋಡಿ, ಸಮಯ ಬರುತ್ತೆ ವಿರಾಟ್ ಕೊಹ್ಲಿ 3 ಫಾರ್ಮ್ಯಾಟ್ ಅಲ್ಲಿ ಕ್ಯಾಪ್ಟನ್ ಆಗುವಂತ ಸಮಯ. ನೀವು ಮತ್ತೊಂದು ಮಾತು ಹೇಳಿದ್ದೀರಾ, ನಾನೇನಾದ್ರೂ ಸೆಲೆಕ್ಟರ್ ಆದ್ರೆ ನಾನು ಕೊಹ್ಲಿನ 3 ಫಾರ್ಮ್ಯಾಟ್ ಅಲ್ಲಿ ಕ್ಯಾಪ್ಟನ್ ಮಾಡ್ಬಿಟ್ಟು. ನಾನು ಖಂಡಿತ ಯೋಚನೆ ಮಾಡ್ತಿದ್ದೆ ಅದ್ರ ಬಗ್ಗೆ. ಯಾಕಂದ್ರೆ ನಾನು ಸುಮ್ಮನೆ ಹೇಳ್ತಾ ಮಾಡಿದ್ದಾರೆ. ಇಲ್ಲ ಧೋನಿ ಅಂತಂದ್ರೆ, ಧೋನಿ ನಾನ್ ಏನ್ ನೋಡ್ಬೇಕು ಅಂದ್ರೆ, 1 ವರ್ಷ ಆದ್ಮೇಲೆ ಚಾಂಪಿಯನ್ಸ್ ಟ್ರೋಫಿ ಆಯ್ತು, ಅದಾದ್ಮೇಲೆ ನೋಡಿದ್ರೆ ಟೀಮ್ ಹೇಗ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನೋಡಿದ್ರೆ, ಧೋನಿದು ಹಸಿವೇನು ಆಕ್ಚುಲಿ. ನನ್ನ ಭಾವನೆ ಏನು ಅಂದ್ರೆ, ಧೋನಿ ತನ್ನ ಕ್ರಿಕೆಟ್ನ ಎಂಜಾಯ್ ಮಾಡಬೇಕು ಆಸ್ ಎ ಪ್ಲೇಯರ್. ಮತ್ತೆ ವಿರಾಟ್ ಕೊಹ್ಲಿ ಆಸ್ ಎ ಕ್ಯಾಪ್ಟನ್ ತುಂಬಾ ಕಲಿತಾರೆ ಧೋನಿಯಿಂದ. ಧೋನಿ ಟೀಮ್ನಲ್ಲಿರುವಾಗ, ಒನ್ ಡೇ ಟೀಮ್ನಲ್ಲಿ. ಮತ್ತೆ ಈ ಟ್ರಾನ್ಸಿಷನ್ ಏನಿದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಒಂದ್ ನಿಮಿಷ, ನಾ ಹೇಳಿದ್ದೆ, ನೀವು ಸಚಿನ್ ತೆಂಡೂಲ್ಕರ್ನ ನೋಡಿರ್ಬೋದು. ಅವ್ರು ಆಡಿದಾಗ ಧೋನಿ ಅಂಡರ್ ಅಲ್ಲಿ, ರಾಹುಲ್ ದ್ರಾವಿಡ್ ಆಡಿದ್ರು ಧೋನಿ ಅಂಡರ್ ಅಲ್ಲಿ. ರಾಹುಲ್ ದ್ರಾವಿಡ್ ಅವರು ಅವ್ರ ಕ್ಯಾಪ್ಟನ್ನೂ ಆಗಿದ್ರು, ಆಮೇಲೆ ಅವ್ರ ಅಂಡರ್ನೂ ಆಟ ಆಡಿದ್ರು. ಸೊ ಆ ಪೀರಿಯಡ್ ಅಲ್ಲಿ ಧೋನಿ ತುಂಬಾ ಕಲ್ತ. ಸೊ ನನಗೆ ಅನಿಸ್ದಂಗೆ ಅದೇ ತರ ವಿರಾಟ್ ಕೊಹ್ಲಿನೂ ತುಂಬಾ ಕಲಿತಾರೆ. ಒಂದ್ ವೇಳೆ ಧೋನಿ ಟೀಮ್ನಲ್ಲಿದ್ರೆ, ಅವ್ರ ಕೆಳಗಡೆ ಇವ್ರು ಆಡಿದ್ರೆ. ಒಂದು ಮಾತು ಹೇಳಿ, ವಿರಾಟ್ ಕೊಹ್ಲಿಗೆ ಕಲ್ಸೋದಕ್ಕೋಸ್ಕರ ಅವ್ರು ಕ್ಯಾಪ್ಟನ್ಶಿಪ್ ಬಿಡ್ಬೇಕಾ? ಇಲ್ಲ ಖಂಡಿತ ಇಲ್ಲ. ಹೌದು, ಆದ್ರೆ ಕ್ಯಾಪ್ಟನ್ಶಿಪ್ ಬಗ್ಗೆ ಕಲಿಬೇಕು ಅಂದ್ರೆ ತುಂಬಾ ಕಲಿಬಹುದು ಮಹೇಂದ್ರ ಸಿಂಗ್ ಧೋನಿಯಿಂದ. ಯಾಕಂದ್ರೆ ಅವ್ನ್ ದಾದಾರಿ ಅಂತ ಕ್ರಿಕೆಟರ್ ಬಹಳ ವಿರಳ. ನೋಡಿ, ಈಗಷ್ಟೇ ನ್ಯೂಜಿಲೆಂಡ್ ಮೇಲೆ 80 ರನ್ ಮಾಡಿದ್ದಾರೆ, ಅದು 4ನೇ ನಂಬರ್ ಅಲ್ಲಿ ಬಂತು. ಮಹೇಂದ್ರ ಸಿಂಗ್ ಧೋನಿನಲ್ಲಿ ಇನ್ನಷ್ಟು ಕ್ರಿಕೆಟ್ ಆಡೋ ಸಾಮರ್ಥ್ಯ ಇದೆ. ತುಂಬಾ ಕ್ರಿಕೆಟ್ ಫಿಟ್ನೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಆದ್ರೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಅವನು 12 ವರ್ಷದಿಂದ 10 ವರ್ಷದಿಂದ ಪ್ರೆಷರ್ ಅನುಭವಿಸ್ತಿದ್ದಾನೆ ಆಸ್ ಎ ಕ್ಯಾಪ್ಟನ್. ಸೊ ಈಗ ಟೈಮ್ ಬಂದಿದೆ, 1.5 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಅದೇ ರೆಸ್ಪಾನ್ಸಿಬಿಲಿಟಿ ಟೀಮ್ನಲ್ಲಿ ಬೇರೆ ಯಾರಾದ್ರೂ ತಗೊಳ್ಳಿ. ಮತ್ತೆ ಧೋನಿಗೆ ಎಂಜಾಯ್ ಮಾಡಕ್ ಬಿಡಿ ಅವನ ಕ್ರಿಕೆಟ್ನ. 4 6 ಹೊಡಿಯೋದಕ್ ಬಿಡಿ. ಅವ್ನು ಯಾವಾಗ ಬ್ಯಾಟಿಂಗ್ ಮಾಡ್ಬೇಕಂತ ನಾವು ಕಳಿಸಿ. ಧೋನಿ ಯಾವಾಗ ಟೆಸ್ಟ್ ಕ್ರಿಕೆಟ್ ಇಂದ ರಿಟೈರ್ ಆದ್ರ ನೋಡಿದ್ರ, ಆಗ ನಿಮ್ಮನ್ನಂತೂ ಕೇಳಿ ಆಗಿಲ್ಲ. ಖಂಡಿತ ಇಲ್ಲ. ನಿಮ್ಮ ಸಲಹೆ ಅಂತೂ ತಗೊಂಡಿಲ್ಲ. ಇಲ್ಲ. ಅವತ್ತು ಡ್ರೆಸ್ಸಿಂಗ್ ರೂಮ್ ಪೂರ್ತಿ ಶಾಕ್ ಆಗೋಗ್ಬಿಟ್ರೆ, ಎಲ್ರು ಸರ್ಪ್ರೈಸ್ ಆಗ್ಬಿಟ್ರೆ. ಯಾಕಂದ್ರೆ ಅವ್ರು ಒಳಗಡೆ ಬಂದ್ರು, ಆಮೇಲೆ ಸೀದಾ ಹೋದ್ರು ಪ್ರೆಸ್ ಕಾನ್ಫರೆನ್ಸ್ಗೆ, ಮತ್ತೆ ಒಳಗಡೆ ಬಂದ್ರು, ಮತ್ತೆ ಹೇಳಿದ್ರು, ನೋಡ್ರಪ್ಪ, ನಾನು ಒಂದು 10 ನಿಮಿಷ ನಿಮ್ ಜೊತೆ ಮಾತಾಡ್ಬೇಕು ಅಂತ. ಯಾರಿಗೂ ಕಿಂಚಿತ್ತು ಕ್ಲೂ ಇರಲಿಲ್ಲ ಅವ್ರು ಏನ್ ಮಾತಾಡಕ್ ಹೊರಟಿದ್ದಾರೆ ಅಂತ. ಅವಾಗ ಅವ್ರು ಹೇಳಿದ್ರು, ನೋಡ್ರಪ್ಪ, ಟೈಮ್ ಬಂದ್ಬಿಟ್ಟಿದೆ, ನಾನು ಈ 3 ಫಾರ್ಮ್ಯಾಟ್ ಅಲ್ಲಿ ಆಡಕ್ಕಾಗಲ್ಲ ಅಂತ. ಮತ್ತೆ ನಾನು ಟೆಸ್ಟ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ತಗೋಬೇಕು ಅಂತ. ಇದು ಶಾಕ್. ಅಂದ್ರೆ ನನ್ನನ್ನು ಬಿಟ್ಬಿಡಿ, ನೀವು ಟೀಮ್ನಲ್ಲಿ ಒಬ್ರಿಗೂ ಗೊತ್ತಿಲ್ಲ, ಯಾವ ಟೀಮ್ ಮ್ಯಾನೇಜರ್ಗೂ ಗೊತ್ತಿಲ್ಲ, ಅವರ ಕ್ಲೋಸ್ ಫ್ರೆಂಡ್ಸ್ಗೂ ಗೊತ್ತಿಲ್ಲ, ಟೀಮ್ನಲ್ಲಿ ಆಡೋರ್ಗೂ ಗೊತ್ತಿಲ್ಲ.
ಯಾರಿಗೂ ಗೊತ್ತಿಲ್ಲ. ಅವರು ಬಂದು ಎಲ್ಲರನ್ನ ಸರ್ಪ್ರೈಸ್ ಮಾಡಾಕ್ಬಿಟ್ರು ಅವತ್ತು. ನಾನು ಟೆಸ್ಟ್ ಕ್ರಿಕೆಟಿಂದ ರಿಟೈರ್ಮೆಂಟ್ ತಗೋತಿದ್ದೀನಿ ಅಂತ ಹೇಳಿ. ಮತ್ತೆ ಒನ್ ಡೇ ಕ್ರಿಕೆಟ್ನಲ್ಲಿ ಹಾಗೆ ಆಯ್ತು. ಹಂಗೆ ಆಯ್ತು ನೋಡಿ. ಅಂದ್ರೆ ಅವ್ರಿಗೆ ಹೋಗ್ಬೇಕು ಅಂತ ಅನಿಸ್ದಾಗ ಗೊತ್ತೂ ಆಗಲ್ಲ, ಹಂಗೆ ಹೋಗ್ಬಿಟ್ಟು. ನಾನು ಕೂಡ ಇದನ್ನೇ ಹೇಳ್ತಾ ಇದ್ದೀನಿ ನೋಡಿ. ಅವರು ಒನ್ ಡೇ ಕ್ರಿಕೆಟ್ನ ಬಿಡೋದಕ್ಕೆ ಅಥವಾ T20 ಕ್ರಿಕೆಟ್ನ ಕ್ಯಾಪ್ಟನ್ಶಿಪ್ನ ಬಿಡೋದಕ್ಕೆ ನಿಮ್ಮ ಸಲಹೆ ಅಗತ್ಯ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ಏನು ಸಲಹೆ ತಗೊಂಡಿಲ್ಲ ಅವರು. ಅವ್ರಿಗೆ ಬೇಕು ಆಗಿಲ್ಲ. ಅವರು ಎಂಥ ವ್ಯಕ್ತಿ ಅಂದ್ರೆ ಕಂಪಲ್ಸರಿ ಅಲ್ಲಿರಲ್ಲ. ಅವನಿಗೇನಾದ್ರೂ ಅನಿಸ್ತು ಅಂದ್ರೆ ಟೈಮ್ ಬಂದಿದೆ, ನಾನು ಹೋಗ್ಬೇಕು ಇಲ್ಲಿಂದ ಅಂತ ಅನ್ಸಿದ್ರೆ ಹೋಗ್ಬಿಡ್ತಾನೆ ಅವನು, ಐದರ್ ಆಸ್ ಕ್ಯಾಪ್ಟನ್ ಆರ್ ಆಸ್ ಎ ಪ್ಲೇಯರ್. ಮತ್ತೆ ನಿಮ್ಗೇನ್ ಅನ್ಸುತ್ತೆ, ಎಲ್ಲಿ ತನಕ ಅವರು ಆಟ ಆಡ್ಬೋದು ಮುಂದಿನ ವರ್ಲ್ಡ್ ಕಪ್ ತನಕ? ನೀವೇ ನೋಡಿ ಸರ್ ಫಿಟ್ನೆಸ್ ಅವ್ರದ್ದು. ಅವ್ರು ಹೇಗೆ ಓಡ್ತಾರೆ ನೋಡಿ. ನಿನ್ನೆ ರನ್ಔಟ್ ಮಾಡಿದ್ರಲ್ಲ ವಿಕೆಟ್ ಕೀಪಿಂಗ್ ನಲ್ಲಿ, ಏನ್ ಸ್ಟಂಪಿಂಗ್ಸ್ ಮಾಡಿದ್ರು ಅವರು ಲಾಸ್ಟ್ ಒಂದೆರಡು ಮ್ಯಾಚ್ ಅಲ್ಲಿ. ಅವನಂತ ಕೀಪರ್ ಬ್ಯಾಟ್ಸ್ಮನ್ ಯಾರು ಕಾಂಪಿಟೇಷನ್ ಇಲ್ಲ ರೀ ದೇಶದಲ್ಲಿ. ಸೊ ಇನ್ನೊಂದು 4-5 ವರ್ಷ ಆರಾಮಾಗಿ ಆಟ ಆಡ್ಬೋದು ಅವರು ಆ ಫಿಟ್ನೆಸ್ ಅಲ್ಲಿ. ನಾನು ಬರೀ ನಾನು ಮಾತಾಡ್ತಿರೋದು ಬರೀ ಅವನ ಕ್ಯಾಪ್ಟನ್ಶಿಪ್ದು. ಅಂದ್ರೆ 1.5 ವರ್ಷ ಆದ್ಮೇಲೆ MS ಧೋನಿಗೆ ಇಷ್ಟು ಪ್ರೆಷರ್ ತಗೋಬೇಕೋ ಬೇಡವೋ ಅದು ನಮ್ಮ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಬೇಕು. ಆದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಎಷ್ಟು ಹೊಗಳ್ತಿರೋ ನೀವು ಧೋನಿ ಬಗ್ಗೆ ಅಷ್ಟು ಹೊಗಳೋದಿಲ್ಲ. ತುಂಬಾ ಹೊಗಳಿದೀನಿ ನಾನು MS ಧೋನಿನ. ನನ್ನ ಫೇವ್ರೆಟ್ ಕ್ರಿಕೆಟರ್ ಅವನು. ಅವನು ಹೇಗೆ ಆಡಿದನೋ 15 ವರ್ಷದಿಂದ, ಏನ್ ಆಟ. ಯಾವತ್ತೂ ಅವನು ಡಿಸೈಡ್ ಮಾಡಿದ್ನಲ್ಲ ಎಲ್ಲ ಫಾರ್ಮ್ಯಾಟ್ಸಿಂದ ನಾನು ರಿಟೈರ್ಮೆಂಟ್ ತಗೋಬೇಕು, ಸನ್ಯಾಸ ತಗೋಬೇಕು ಅಂತ. ಅವನು ಒನ್ ಆಫ್ ದ ಗ್ರೇಟೆಸ್ಟ್ ಕ್ರಿಕೆಟರ್ ಅಂತ ಅನ್ಸ್ಕೊಳ್ತಾನೆ. ಆನ್ ದ ಸೇಮ್ ಲೆವೆಲ್ ಆಸ್ ಗವಾಸ್ಕರ್, ಕಪಿಲ್ ದೇವ್, ತೆಂಡೂಲ್ಕರ್. ಧೋನಿ ಅದೇ ಲೆವೆಲಲ್ಲಿ ಇರ್ತಾನೆ. ಧೋನಿ ಹೇಗೆ ಫೀಲ್ಡಲ್ಲಿ ಇರ್ತಾರಲ್ಲ, ಕ್ಯಾಪ್ಟನ್ ಕೂಲ್ ಆಗಿ ಕೋಪ ಮಾಡ್ಕೊಳ್ದೆ, ಡ್ರೆಸ್ಸಿಂಗ್ ರೂಮಲ್ಲೂ ಕೂಡ ಅವರು ಹಾಗೆ ಇರ್ತಾರ? ಖಂಡಿತ. ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮಗೂ ಎಲ್ಲ ಗೊತ್ತಾಗ್ಬೇಕು, ನಿಮಗೂ ಅರ್ಥ ಆಗ್ಬೇಕು. ನಾನು ಇಂಥ ಪ್ಲೇಯರ್ನ ಯಾವತ್ತೂ ಇದುವರೆಗೂ ನೋಡೇ ಇಲ್ಲ. ಅವನಿಗೆ ಏನು ವ್ಯತ್ಯಾಸನೇ ಬೀಳಲ್ಲ. ಜನ ತೆಗಳಿದ್ರೆ, ಜನ ಏನಾದರೂ ಹೊಗಳಿದ್ರೆ, ಡಕ್ಔಟ್ ಆಗಿರಲಿ, 100 ಮಾಡಿರಲಿ, ಟೀಮ್ ಗೆದ್ದಿರಲಿ, ಟೀಮ್ ಸೋತಿರಲಿ, ಅವನಿಗೆ ಏನೂ ವ್ಯತ್ಯಾಸ ಬೀಳಲ್ಲ. ಅವನದೇನು ಡೆಮಿನರ್ ಇದೆಯಲ್ಲ, ಪರ್ಸನಾಲಿಟಿ ಇದೆಯಲ್ಲ, ಆ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರುತ್ತೆ, ಸೇಮ್. ಮತ್ತೆ ವಿರಾಟ್ ಕೊಹ್ಲಿ ಹೆಂಗಿದಾನಿನ್ನು? ವಿರಾಟ್ ಕೊಹ್ಲಿ ಟೋಟಲಿ ಡಿಫ್ರೆಂಟ್ ಇದ್ದಾನೆ MS ಧೋನಿಗಿಂತ. ವಿರಾಟ್ ಕೊಹ್ಲಿ ಇನ್ಸ್ಟಿಂಕ್ಟಿವ್ ಹುಡುಗ, ಅವನು ತುಂಬ ಎಕ್ಸ್ಪ್ರೆಸಿವ್ ಹುಡುಗ. ಸೊ ಒಂದು ವೇಳೆ ಡಿಸಪಾಯಿಂಟ್ಮೆಂಟ್ ಆಗಲಿ ಇಲ್ಲ ಹ್ಯಾಪಿನೆಸ್ ಆಗಲಿ ಅವನಲ್ಲೇ ತೋರಿಸ್ಬಿಡ್ತಾನೆ ಫೀಲ್ಡಲ್ಲಿ, ಅಲ್ವಾ? 2 ನಿಮಿಷದಲ್ಲಿ ತೋರಿಸ್ಬಿಡ್ತಾನೆ ಅಲ್ಲೇ. ಅವನೊಂದು ವೇಳೆ ಒಂದು ಕೆಟ್ಟ ಶಾಟ್ ಹೊಡೆದ್ರೆ ಅವನ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ಬಿಡುತ್ತೆ ಅವನಿಗೆ ಡಿಸಪಾಯಿಂಟ್ ಆಗಿದೆ ಅಲ್ಲಿ ಅಂತ. ಒಂದು ವಿಕೆಟ್ ಸಿಕ್ಕರೆ ಅಥವಾ ಟೀಮ್ ಗೆದ್ಬಿಟ್ರೆ ನಿಮಗೆ ಖಂಡಿತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. ಅದಕ್ಕೆ ಸಂಜಯ್ ಮಂಜರೇಕರ್ ಹೇಳ್ತಾರೆ, ಇಬ್ರು ಅಗ್ರೆಸಿವ್, ರವಿಶಾಸ್ತ್ರಿ ಮತ್ತೆ ವಿರಾಟ್ ಕೊಹ್ಲಿ ಇವರಿಬ್ರು ಸೇರಿದಾಗ ತುಂಬಾ ದೊಡ್ಡ ಅಪಾಯ ಆಗುತ್ತೆ ಅಂತ. ಹೌದು, ಇದೇ ಆಗುತ್ತಲ್ವಾ, ಪಾಸಿಟಿವ್ ಮತ್ತೆ ಪಾಸಿಟಿವ್ ಸೇರಿದಾಗ ಸೂಪರ್ ಪಾಸಿಟಿವ್. ಸೊ ಅದರಿಂದ ಏನು ತೊಂದರೆ ಸರ್? ಅಂದ್ರೆ ನಮ್ಮ ಟೆಂಪರ್ಮೆಂಟ್ ತುಂಬಾ ಸಿಮಿಲರ್ ಸರ್. ಯಾಕಂದ್ರೆ ನಾನು ತುಂಬಾ ಅಗ್ರೆಸಿವ್, ನಾನು ಆಡ್ತೀನಿ ಗೆಲ್ಲೋದಕ್ಕೆ ಮಾತ್ರ, ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕಲ್ಲ. ನಾವು ಹೋಗೋದೇ ಅಲ್ಲಿ ಗೆಲ್ಲೋದಕ್ಕೆ. ಮಾತ್ ಮುಗೀತು ಅಲ್ಲಿಗೆ, ಯುನೋ. ಮತ್ತೆ ಏನೂ ಇಲ್ಲ, ಪ್ಲೇ ವಿದಿನ್ ದ ರೂಲ್ಸ್. ಮತ್ತೆ ಆಟ ಆಡೋದು, ಗೇಮ್ನ ಮುಂದಕ್ಕೆ ತಗೊಂಡೋಗೋದಕ್ಕೆ, ಗೆಲ್ಲೋದು. ತುಂಬಾ ಜನ ಹೇಳ್ತಾರೆ ಕೊಹ್ಲಿ ಅಗತ್ಯಕ್ಕಿಂತ ತುಂಬಾ ಅಗ್ರೆಸಿವ್ ಆಗಿರ್ತಾರೆ, ಇಷ್ಟು ಅಗ್ರೆಷನ್ನ ಅವಶ್ಯಕತೆ ಇಲ್ಲ ಅಂತ. ಅದು ಅವನು ತನ್ನಷ್ಟಕ್ಕೆ ತಾನೇ ಕಲಿತಾನೆ ಬಿಡಿ, ಎಲ್ಲಿ ಲೈನ್ ಡ್ರಾ ಮಾಡಬೇಕು ಮತ್ತು ಎಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ. ನೀವು ಒಂದ್ ವೇಳೆ ಅವ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಲಾಸ್ಟ್ 6 to 8 months ಅಲ್ಲಿ ನೀವು ಆಲ್ರೆಡಿ ಡಿಫ್ರೆನ್ಸ್ ನೋಡ್ಬೋದು, ಅವ್ನು ಎಷ್ಟು ಮೆಚೂರ್ಡ್ ಆಗಿದ್ದಾನೆ ಅಂತ ಆಸ್ ಎ ಕ್ಯಾಪ್ಟನ್. ಅವ್ನು ಮಾತಾಡೋ ರೀತಿ ಇರ್ಬೋದು, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಯಾವ ರೀತಿ ಇಂಟರ್ವ್ಯೂ ಕೊಡ್ತಾರೋ, ಅದರಿಂದ ತುಂಬಾ ನೀಟಾಗಿ ಗೊತ್ತಾಗುತ್ತೆ ಅವರು ತುಂಬಾ ಮೆಚೂರ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ನ್ಯೂಜಿಲೆಂಡ್ ವಿರುದ್ಧ ಅವರು ಸೆಂಚುರಿ ಮಾಡಿದ್ರಲ್ಲ, ಆಗ ಅಷ್ಟೊಂದು ಅಗ್ರೆಷನ್ ಇರಲಿಲ್ಲ ಮುಂಚಿನ ಹಾಗೆ. ಖಂಡಿತ. ಆದ್ರೆ ಅಲ್ಲೊಂದು ಆಸ್ಟ್ರೇಲಿಯನ್ ಟೀಮ್ ಹಾಕ್ಬಿಡಿ, ಇಲ್ಲ ಪಾಕಿಸ್ತಾನ್ ಟೀಮ್ ಹಾಕಿ, ಆಮೇಲೆ ನೋಡಿ. ನೋಡಿ, ಯಾವಾಗ ಪಾಕಿಸ್ತಾನ್ ವಿರುದ್ಧ ಮ್ಯಾಚ್ ಆಗುತ್ತಲ್ಲ, ಆಗ ಇಡೀ ಟೀಮ್ಗೆ ಅಷ್ಟೊಂದು ಅಗ್ರೆಷನ್ ಎಲ್ಲಿಂದ ಬರುತ್ತೆ? ಅದು ಆಟೋಮ್ಯಾಟಿಕ್, ಹೇಳೋದ್ ಬೇಕಾಗಿಲ್ಲ, ಅದು ತಾನಾಗೆ ಬಂದ್ಬಿಡುತ್ತೆ. ಯಾರು ಏನು ಹೇಳೋದೇ ಬೇಕಾಗಿಲ್ಲ ಯಾರಿಗೂ. ಯಾಕಂದ್ರೆ ನಾನ್ ಪ್ಲೇಯರ್ ಆಗಿದ್ದಾಗ ಆಟೋಮ್ಯಾಟಿಕಲಿ ಬರ್ತಾ ಇತ್ತದು. ಮತ್ ನಾನು ಡೈರೆಕ್ಟರ್ ಆದಾಗ ಟೀಮ್ದು ನಾವು 3 ದೊಡ್ಡ ಮ್ಯಾಚ್ ಆಡಿದ್ವಿ ಅಗೇನ್ಸ್ಟ್ ಪಾಕಿಸ್ತಾನ್. 2 ವರ್ಲ್ಡ್ ಕಪ್ ಅಲ್ಲಿ, ಇನ್ನೊಂದು ಏಷ್ಯಾ ಕಪ್ ಅಲ್ಲಿ. ಮತ್ತೆ ಎಷ್ಟು ಟೆನ್ಷನ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ಆಗುತ್ತಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಯಾವ ಬೇರೆ ಮ್ಯಾಚಲ್ಲೂ ಇಲ್ಲ ಟೆನ್ಷನ್. ನೋಡಿ ರವಿ, ನಿಮಗೆ ವಿರಾಟ್ ಕೊಹ್ಲಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, MS ಧೋನಿ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಇಬ್ರ ಜೊತೆಗೂ ಆಡಿದ್ದೀರಾ.
ನೋಡಿ, ಇವರಿಬ್ರು ಮಧ್ಯೆ ಜಗಳ ಆಗತ್ತಲ್ಲ, ಅದಕ್ಕೆ ಕಾರಣ ಏನಿರ್ಬೋದು? ಖಂಡಿತ ಜಗಳ ಇಲ್ಲ. ಇನ್ಫ್ಯಾಕ್ಟ್ ಈ ವಿಷಯ ಪ್ರೆಸ್ನವರು ಪ್ರೆಸ್ ಅವ್ರಿಗೆ ಬೇಕು ಅನ್ಸತ್ತೆ ಇವರಿಬ್ರು ಜಗಳ ಆಡೋದು. ಆದ್ರೆ ಇವ್ರಿಗೆ ಜಗಳ ಇಲ್ಲ. ಒಬ್ರಿಗೊಬ್ರು ರೆಸ್ಪೆಕ್ಟ್ ಏನಿದೆಯಲ್ಲ ತುಂಬಾ ಜಬರ್ದಸ್ತ್ ಇದೆ. ವಿರಾಟ್ ಕೊಹ್ಲಿ ತುಂಬಾ ಗೌರವಿಸ್ತಾರೆ MS ಧೋನಿನ. ಅವ್ರ ಮನವರಿಕೆ ಇದೆ, ತುಂಬಾ ದೊಡ್ಡ ಪ್ಲೇಯರ್ ಅವರು, ನಾನು ಅವರಿಂದ ತುಂಬಾ ಕಲ್ತಿದ್ದೀನಿ ಅಂತ. ಅಂಡ್ MS ಧೋನಿಗೂ ಖಂಡಿತ ಗೊತ್ತು ಹೇಗೆ ಹ್ಯಾಂಡಲ್ ಮಾಡಬೇಕು ವಿರಾಟ್ ಕೊಹ್ಲಿನ ಅಂತ. ಅವ್ರಿಗೆ ಗೊತ್ತು ಅವನು ಡೆಡ್ಲಿ ಪ್ಲೇಯರ್ ಅಂತ. ಅವರಿಂದ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಹೇಗೆ ತೆಗ್ಸೋದು ಇದು ಗೊತ್ತು MS ಧೋನಿಗೆ. ಸೊ ಇವರಿಬ್ರದು ಅದೇನ್ ಅಂತಾರಲ್ಲ, ಇಬ್ರು ಆಲ್ಫಾ ಮೇಲ್ಸ್ ಇವರು, ಒಂದೇ ಡ್ರೆಸ್ಸಿಂಗ್ ರೂಮಲ್ಲಿ. ಆದ್ರೆ ಇಬ್ರಿಗೂ ಆ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆಯಲ್ಲ ತುಂಬಾ ಜಬರ್ದಸ್ತ್ ಇದೆ. ಇದು ತುಂಬಾ ನನ್ನ ಟೆನ್ಯೂರ್ ಅಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟಂತ ವಿಷಯ ಅಂದ್ರೆ ಇದೆ. ಆದ್ರೆ ಪಬ್ಲಿಕ್ ಅಲ್ಲಿ ಒಂದು ಇಂಪ್ರೆಷನ್ ಇದೆ, ಈ ಇಬ್ರು ಮಧ್ಯದಲ್ಲೂ ತಮ್ಮಲ್ಲೇ ಜಗಳ ಆಗತ್ತೆ, ತಕರಾರಿದೆ, ಇವರಿಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದು. ಇದಂತೂ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಯಾವಾಗ್ಲೂ ನಡೀತಾನೆ ಇರುತ್ತೆ. ನೆನ್ಪಿಡ್ಲಿ, ನಾವು ಆಡ್ತಾ ಇರುವಾಗ ಕಪಿಲ್ ದೇವ್ ಅವ್ರು ಆಗ್ಬೇಕಾಗಿತ್ತು ಕ್ಯಾಪ್ಟನ್, ಕೆಲವ್ರು ಹೇಳ್ತಾರೆ ಸುನಿಲ್ ಗವಾಸ್ಕರ್ ಅವ್ರು ಆಗ್ಬೇಕು, ಕೆಲವ್ರು ಹೇಳ್ತಾರೆ ಬೇದಿ ಅವ್ರು ಕ್ಯಾಪ್ಟನ್ ಆಗ್ಬೇಕು, ಇನ್ನು ಕೆಲವರು ಬೇರೆಯವ್ರನ್ನ ಹೇಳ್ತಾರೆ. ಸೊ ಆಲ್ವೇಸ್ ಕ್ಯಾಪ್ಟನ್ಶಿಪ್ ಅಲ್ಲಿ ಒಬ್ರು ಇಬ್ರದ್ದು ಅವರಿಗೆ ಅಗೇನ್ಸ್ಟ್ ಮಾಡ್ತಾನೆ ಇರ್ತಾರೆ ಮೀಡಿಯಾದವರು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಪ್ಲೇಯರ್ಸ್ ಏನ್ ಯೋಚಿಸ್ತಾರೆ ತಮ್ಮ ಬಗ್ಗೆ. ಸೊ ಅದಕ್ಕೆ ನಾನು ಇವತ್ತು ಹೇಳ್ತೀನಿ, ಈ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆಯಲ್ಲ ಅವರಿಬ್ರದ್ದು, ಅದು ತುಂಬಾ ಜಬರ್ದಸ್ತ್ ಇದೆ. ರೆಸ್ಪೆಕ್ಟ್ ಇದೆ, ಆದ್ರೆ ಮನಸ್ತಾಪ ಇದೆಯೋ ಇಲ್ಲ? ಖಂಡಿತ ಇಲ್ಲ. ಖಂಡಿತ ಇಲ್ಲ ಸರ್, ಇಲ್ಲ. ರವಿ, ನೀವು ಈ ಮಾತನ್ನ ಹೇಳಿದ್ದು ಬಹಳ ಒಳ್ಳೇದಾಯ್ತು. MS ಧೋನಿ ಮತ್ತೆ ವಿರಾಟ್ ಕೊಹ್ಲಿ ಮಧ್ಯದಲ್ಲಿ ಯಾವುದೇ ಮನಸ್ತಾಪ ಇಲ್ಲ ಅಂತ. ಅವರಿಬ್ರು ಪಾಪ್ಯುಲರ್ ಪ್ಲೇಯರ್ಸ್, ಜನರು ಇಬ್ರು ತುಂಬಾ ಇಷ್ಟಪಡ್ತಾರೆ. ಧೋನಿ ಮತ್ತೆ ವಿರಾಟ್ ಕೊಹ್ಲಿ ಬಗ್ಗೆ ಯಾರಾದ್ರೂ ಪ್ರಶ್ನೆ ಕೇಳಬೇಕು ಅಂತಿದ್ದೀರಾ? ಸರ್, ನೀವು ನಿಮ್ಮ ಟೈಮಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದಿರಾ, ಎಲ್ಲಾನು ಮಾಡಿದಿರಾ, ಇಂಟರ್ನ್ಯಾಷನಲಿ ಕೂಡ ಆಟ ಆಡಿದಿರಾ, ಮತ್ತೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಹೋಗ್ತಾರೆ. ಮತ್ತೆ ಈಗ ವಿರಾಟ್ ಕೊಹ್ಲಿ ಇದಾರೆ, ಅವರಲ್ಲೂ ನಿಮ್ಮ ಛಾಯೆ ಸ್ವಲ್ಪ ಕಾಣಿಸತ್ತೆ. ಮತ್ತೆ ನೀವು ಅವ್ರಿಗೆ ಈ ಶೋ ಮುಖಾಂತರ ಏನಾದ್ರೂ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ನಾನು ಯಾವ ಮೆಸೇಜ್ ಕೊಡೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ವಿರಾಟ್ನ ನೀವು ನೋಡಿದಾಗ ದಿನ ಅವ್ರದ್ದೇನು ಫೋಕಸ್ ಇದೆಯಲ್ಲ, ಅವ್ರ ವರ್ಕ್ ಎಥಿಕ್ಸ್ ಏನಿದೆ, ಅವ್ರ ಪ್ರಿಪ್ರೇಷನ್ ಇದೆಯಲ್ಲ ಪ್ರತಿ ಗೇಮ್ಗೋಸ್ಕರ, ಅದನ್ನ ನೋಡೋಕ್ಕೆ ಕಾಯ್ಬೋದು. ಯಾಕಂದ್ರೆ ಅವರು ಹಿಂದಿನ ಗೇಮ್ನಲ್ಲಿ ಏನು ಮಾಡಿರ್ತಾರೆ ತಪ್ಪುಗಳು, ಅದನ್ನ ಅಲ್ಲೇ ಬಿಟ್ಬಿಡ್ತಾರೆ. ಅಂದ್ರೆ ಲಾಸ್ಟ್ ಗೇಮ್ನಲ್ಲಿ 150 ರನ್ಸ್ ಹೊಡೆದಿದ್ರಲ್ವಾ, ಮತ್ತೆ ನೆಕ್ಸ್ಟ್ ಗೇಮ್ನಲ್ಲಿ ಬ್ಯಾಟಿಂಗ್ ಮಾಡಕ್ ಬಂದಾಗ ಅದನ್ನೆಲ್ಲ ಮರ್ತ್ಬಿಟ್ಟಿದ್ರು ಅವರು. ಅವ್ರದ್ದೇನು ಫೋಕಸ್ ಇದೆಯಲ್ಲ, ಅವ್ರದ್ದೇನು ಡಿಸಿಪ್ಲಿನ್ ಇದೆಯಲ್ಲ ಶುರುವಾತಲ್ಲಿ, ಅದು ನೋಡ್ಬೇಕು ನೀವು. ಯಾಕಂದ್ರೆ ಅವ್ರ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತಂದ್ರೆ ಅವ್ರಿಗೆ ಗೊತ್ತು ಮತ್ತೆ ಫಸ್ಟಿಂದ ಶುರು ಮಾಡಬೇಕು ಅಂತ, 0 ಇಂದ, ಮತ್ತೆ ಮುಂಚೆಗಿಂತ ಜಾಸ್ತಿ ಮಾಡ್ಬೇಕು ಅಂತ. ಮತ್ತೆ ಇದಿದೆಯಲ್ಲ ವರ್ಕ್ ಎಥಿಕ್ಸ್, ಇದನ್ನ ನೋಡ್ಲೇಬೇಕು ನೀವು. ಸೊ ನಾನು ಹೇಳೋದು ಏನಿಲ್ಲ ಅವ್ರ ಬಗ್ಗೆ. ಒಂದು ಜಾಗದಲ್ಲಿ ನೀವು ಇಂಟರ್ವ್ಯೂ ಕೊಟ್ಟಿರೋದನ್ನ ನಾನು ನೋಡಿದ್ದೀನಿ. 2-3 ಜನ ಹೇಳ್ತಿರ್ತಾರೆ ಪದೇ ಧೋನಿ ಸನ್ಯಾಸತ್ವ ತಗೋಬೇಕು ಅಂತ. ಅಯ್ಯೋ, ತುಂಬಾ ಜನ ಅಂತಾರೆ. ನಾನು ಯಾವಾಗಾದ್ರೂ ಪೇಪರ್ ಓದ್ತಿರ್ಬೇಕಾದ್ರೆ 3-4 ವರ್ಷದಿಂದ ನೋಡ್ತಿದ್ದೀನಿ, ಅವ್ರ ರನ್ ಹೊಡಿದೇ ಇರುವಾಗ ಇವ್ರನ್ನ ಬಿಟ್ಬಿಡಿ, ಮನೆ ಕಳಿಸ್ಬಿಡಿ, ಧೋನಿಜಿನ ಮನೆ ಕಳಿಸಿ, ಒಂದು ಮಂಚ ಕೊಟ್ಬಿಡಿ ಒಳ್ಳೇದು, ಅವರಿಗೆ ಮಲಗೋದಕ್ಕೆ ಹೇಳ್ಬಿಡಿ ಅಂತಾರೆ. ಮಲಗ್ಬಿಡ್ಲಿ. ಅರೆ ಸ್ವಲ್ಪ ನೋಡ್ರಿ ಅಣ್ಣ, ಎಂಥ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀರಿ ನೀವು ಅನ್ನೋ ಅರಿವಿರ್ಲಿ. ಯಾಕಂದ್ರೆ ಧೋನಿ ಅವರು ಕಂಟ್ರಿಗೋಸ್ಕರ ಏನ್ ಮಾಡಿದಾರಲ್ಲ, ನೀವು ಬೆಳಗ್ಗೆ ಎದ್ದು ನಿಮ್ಮ ಮುಖನ ನೋಡ್ಕೊಳ್ಳಿ ಕನ್ನಡಿಯಲ್ಲಿ, ನೀವು ಅದರ ಎಳ್ಳು ಕಾಳಷ್ಟಾದ್ರೂ ಮಾಡಿದೀರಾ ದೇಶಕ್ಕೋಸ್ಕರ ಏನಾದ್ರೂ? ರವಿ, ಇನ್ನೂ ಸಾಕಷ್ಟು ಪ್ರಶ್ನೆಗಳಿವೆ, ಆರೋಪಗಳಿವೆ. ಆದ್ರೆ ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ರವಿ ಶಾಸ್ತ್ರಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ರಾತ್ರಿ 2 ಗಂಟೆ ತನಕ ನೈಟ್ ಕ್ಲಬ್ನಲ್ಲಿ, ಮಾರನೇ ದಿವಸ ಬೆಳಿಗ್ಗೆ ಬ್ಯಾಟಿಂಗ್ ಮಾಡೋದಕ್ಕೆ ಅಂತ ಹೋಗ್ತೀರಾ, ಮತ್ತೆ ಬ್ಯಾಟಿಂಗ್ ಮಾಡಿದ ನಂತರ ಮತ್ತೆ ನೈಟ್ ಕ್ಲಬ್ ಅಲ್ಲಿ. ಸುಳ್ಳು ಹೇಳಲ್ಲ ನಾನು, 1-2 ಸಲ, ಮ್ಯಾಕ್ಸಿಮಮ್ 3 ಸಲ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಕ್ರಿಕೆಟಿನ ಜಗತ್ತಿನ ಅತಿ ದೊಡ್ಡ ತಾರೆ ರವಿ ಶಾಸ್ತ್ರಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ರವಿ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರೊಬ್ಬ ಪ್ಲೇ ಬಾಯ್ ಎಂಬುದು. ನೋಡಿ, ಈ ಆರೋಪ ನಂದಲ್ಲ. ಮೊಹಮ್ಮದ್ ಅಜರುದ್ದೀನ್ ಅವರ ಜೀವನದ ಮೇಲೆ ಸಿನಿಮಾ ಆಗಿದೆಯಲ್ಲ, ಆ ಸಿನಿಮಾದಲ್ಲಿ ತೋರಿಸಿದರೆ ಪ್ಲೇ ಬಾಯ್ ಅಂತ. ಮಾರನೇ ದಿವಸ ಬೆಳಿಗ್ಗೆ ಬ್ಯಾಟಿಂಗ್ ಮಾಡಬೇಕು, ಆದ್ರೆ ರಾತ್ರಿಲಿ ಹುಡುಗಿ ಜೊತೆ ಇದ್ದ. ಅಯ್ಯೋ, ಇದು ನಾನಂತೂ ಯಾವ ಸಿನಿಮಾನೂ ನೋಡಿಲ್ಲ ರಜತ್ ಬೈ, ಆಜಾರ್ ಅವ್ರದ್ದು. ನಾನು ಬರೀ ಕೇಳಿದ್ದೀನಿ ಅಷ್ಟೇ, ಹೀಗೀಗ ತೋರಿಸಿದ್ದಾರೆ ಅಂತ ಈ ಸಿನಿಮಾದಲ್ಲಿ. ಈಗ ನನಗೆ ಇನ್ನೊಂದೇನು ಗೊತ್ತಿಲ್ಲ ಅಂದ್ರೆ ಅದು ನನ್ನ ಕಡೆನೆ ಪಾಯಿಂಟ್ ಔಟ್ ಮಾಡಿ ತೋರಿಸಿರೋದು. ಪ್ಲೇ ಬಾಯ್ ಬೇರೆ ಯಾರೂ ಇಲ್ಲ.
ನೀವು ನನಗೆ ಗೊತ್ತಿಲ್ಲ ನಾನು ಪ್ಲೇ ಬಾಯೋ ಹೌದೋ ಅಲ್ವೋ ಅಂತ. ಸರಿ, ಈ ಮಾತು ನಿಜನಾ? ರಾತ್ರಿ 2 ಗಂಟೆ ತನಕ ನೈಟ್ ಕ್ಲಬ್ನಲ್ಲಿ, ಮಾರನೇ ದಿವಸ ಬೆಳಿಗ್ಗೆ ಬ್ಯಾಟಿಂಗ್ ಮಾಡೋದಕ್ಕೆ ಅಂತ ಹೋಗ್ತೀರಾ, ಮತ್ತೆ ಬ್ಯಾಟಿಂಗ್ ಮಾಡಿದ ನಂತರ ಮತ್ತೆ ನೈಟ್ ಕ್ಲಬ್ ಅಲ್ಲಿ. ಸುಳ್ಳು ಹೇಳಲ್ಲ ನಾನು. 1-2 ಸಲ, ಮ್ಯಾಕ್ಸಿಮಮ್ 3 ಸಲ. ಇದು ಕಲ್ಕತ್ತಾದಲ್ಲಿ ಒಂದು ಮ್ಯಾಚ್ ಇತ್ತು, ನಿಮಗೆ ಗೊತ್ತಿರಲಿ. ನಾನು 5 ದಿನ ಬ್ಯಾಟಿಂಗ್ ಮಾಡಿದ್ದೆ ಆ ಟೆಸ್ಟ್ ಮ್ಯಾಚಲ್ಲಿ. ಮತ್ತೆ ಆ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದ್ದು 31ನೇ ತಾರೀಕು, ನ್ಯೂ ಇಯರ್ಸ್ ಈವ್. ಯಾರಾದರೂ ಟೆಸ್ಟ್ ಮ್ಯಾಚ್ ಆಡ್ತಾರ ಡಿಸೆಂಬರ್ 31ಕ್ಕೆ? ಆದರೆ ಇಂಡಿಯಾ ಆಡ್ತಾ ಇತ್ತು. ಮತ್ತೆ ನಾವು ಬ್ಯಾಟಿಂಗ್ ಮಾಡ್ತಾ ಇದ್ವಿ. ಸಾಯಂಕಾಲ 24 ಬ್ಯಾಟಿಂಗ್ ಇತ್ತು, 24-25. ಮತ್ತೆ 31ನೇ ತಾರೀಕು ರಾತ್ರಿ ಅಂತೂ ಪಾರ್ಟಿ ಮಾಡಲೇಬೇಕಲ್ವಾ. 23 ವಯಸ್ಸು, ರೂಮಲ್ಲಿ ಕೂತ್ಕೊಂಡು ಏನು ಮಾಡಲಿ ನಾನು ಹೋದೆ ಪಾರ್ಟಿ ಮಾಡೋಕ್ಕೆ. ಸ್ವಲ್ಪ ಹೊತ್ತು ಪಾರ್ಟಿ ಮಾಡಿದೆ, ಆಮೇಲೆ ವಾಪಸ್ ಬಂದೆ ರೂಮ್ಗೆ. ನೆಕ್ಸ್ಟ್ ದಿನ ಟೆಸ್ಟ್ ಮ್ಯಾಚ್ ಶುರು ಆಯಿತು. ಒಂದು ಅರ್ಧ ಗಂಟೆ ಆಟ ಆಯಿತು, ಮತ್ತೆ ಬ್ಯಾಡ್ ಲೈಟ್ ಬಂತು. ನಾನು ಅನ್ಕೊಂಡೆ ದೇವ್ರು ದೊಡ್ಡವನು ಅಂತ. ಮತ್ತೆ ಪಾರ್ಟಿ? ಇಲ್ಲ, ನಾನು ಹೋಗಿ ಮಲಗ್ಬಿಟ್ಟೆ ಚೆನ್ನಾಗಿ. ಆಮೇಲೆ ಎದ್ದು ನೋಡಿದೆ, ಇನ್ನೂ ವಾತಾವರಣ ಹಂಗೆ ಇದೆ, ಜೋಶ್ ಇದೆ, ಪಾರ್ಟಿಗಳು ನಡೀತಾ ಇದೆ, ಸಖತ್ ಜೋಶ್ ಇದೆ. ಮತ್ತೆ ಹೋದೆ ನಾನು. ಮತ್ತೆ ವಾಪಸ್ ಬಂದೆ 2:30-3 ಗಂಟೆಗೆ. ಮತ್ತೆ ಮರುದಿನ ಮ್ಯಾಚ್ ಸ್ಟಾರ್ಟ್ ಆಯಿತು, ಚೆನ್ನಾಗಿ ಆಡಿದೆ, 100 ರನ್ ಮಾಡಿದೆ. ಮತ್ತು ಅಜರುದ್ದೀನು 100 ರನ್ ಹೊಡೆದ ಅವತ್ತು. ಅಂದರೆ ರಜತ್ಜಿ ಯಾವಾಗೋ ಒಮ್ಮೆ ಪಾರ್ಟಿನೂ ಒಳ್ಳೇದು ಮಾಡುತ್ತೆ ಅಂತ. ನೀವು ಜಗತ್ತಿನ ಮೊದಲ ಎಂಥ ಪ್ಲೇಯರ್ ಅಂತಂದ್ರೆ ನೀವು ನೈಟ್ ಕ್ಲಬ್ಗೆ ಹೋಗಿ 100 ಬಾರಿಸ್ತೀರಾ. ನಾನು ಒಪ್ತೀನಿ ನಾನು ಹೋಗಿದ್ದೆ ನೈಟ್ ಕ್ಲಬ್ಗೆ ಅಂತ. ಆದರೆ ನಾನು ಒಬ್ಬನೇ ಆ ಥರ ಹೋಗಿ ರನ್ ಮಾಡಿದವನು ಅಂತ ಹೇಳಲ್ಲ ನಾನು. ತುಂಬ ಪ್ಲೇಯರ್ಸ್ ಹೋಗಿರ್ತಾರೆ, ಆದರೆ ಇನ್ನು ಯಾರಿದ್ರು ಅದನ್ನು ಹೇಳಿಬಿಡಿ. ನಾನು ಹೇಳಲ್ಲ. ನಾನು ನನ್ನ ಬಗ್ಗೆ ಮಾತಾಡ್ಕೋತೀನಿ, ಆದರೆ ಬೇರೆಯವ್ರ ಬಗ್ಗೆ ಮಾತಾಡಲ್ಲ ನಾನು. ಇದು ಟೀಮ್ ಗೇಮ್ ರೀ ಸರ್. ಅಲ್ಲಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆಯೋದೆಲ್ಲ ಅಲ್ಲೇ ಗುಪ್ತವಾಗಿರುತ್ತೆ. ಸರಿ, ನೀವೊಂದು ಮಾತು ಹೇಳಿ. ನೀವು ಮೈದಾನಕ್ಕೆ ಬಂದಾಗ ನೀವು ಬ್ಯಾಟಿಂಗ್ ಮಾಡಬೇಕಾದ್ರೆ ಆ ಎ ಸೈನ್ನ ಯಾತಕ್ಕೋಸ್ಕರ ಮಾಡ್ತಿದ್ರಿ? ಒಬ್ರು ಸ್ಟ್ಯಾಂಡಲ್ಲಿ ಕೂತಿರ್ತಿದ್ರು, ಚಪ್ಪಾಳೆ ತಟ್ತಾ ಇದ್ರು. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಿ ರಜತ್ ಸರ್? ಅನಿತಾ, ಅಮೃತ, ಎ ಇಂದ ಎಷ್ಟು ಹೆಸರುಗಳು ಸ್ಟಾರ್ಟ್ ಆಗುತ್ತಪ್ಪ ನೋಡಿ. ನನ್ನ ಮಗಳ ಹೆಸರು ನೋಡಿ, ಅಲೇಖ. ಆಗ ಮಗಳು ಇರ್ಲಿಲ್ವಲ್ಲ? ಇಲ್ಲ, ಅವಾಗಂತೂ ಮಗಳು ಇರಲಿಲ್ಲ, ಖಂಡಿತ ಇರಲಿಲ್ಲ. ಸಾಕಷ್ಟು ಹೆಸರು, ಬ್ಯಾಬ್ರಿಯೆಲಾ ಸೆಬಾಟಿನಿ ಹೆಸರು ಕೂಡ ನಾನು ಕೇಳಿದ್ದೀನಿ. ನಾನು ಕೇಳಿದೆ. ಆವಾಗ ಹೆಸರುಗಳು ಹೇಗೆ ಜೋಡಿಸ್ತಿದ್ರು ನನಗೆ ಅಂದರೆ, ಅದು ಪ್ರತಿ ವಾರ ಒಂದು ಹೊಸ ಹೆಸರು. ಆದ್ರೆ ನಾವು ಯಾವಾಗೂ ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ. ಬರಲಿ ಬಿಡಿ, ಓಡ್ತಿರ್ಲಿ ಮೀಟ್ರು. ನೋಡಿ, ಅದು ಹಾಗಲ್ಲ, ಬರೀ ಹೆಸರು ಮಾತ್ರ ಅಲ್ಲ. ಇದು 1986ರ ಸಿನಿ ಬ್ಲಿಟ್ಸ್ ಮ್ಯಾಗಝಿನ್ನ ಸಮಯ. ಅದು ನನ್ನ ಹತ್ರ ಇದೆ ಈಗ. ಅದರಲ್ಲಿ ನಿಮ್ಮ ಫೋಟೋ ಪ್ರಿಂಟ್ ಆಗಿತ್ತು, ಅಮೃತ ಜೊತೆಗೆ. ಅವಳು ನನ್ನ ಫ್ರೆಂಡ್ ರೀ. ಅವಳು ಯಾವಾಗಲೂ ಫೋಟೋ ತೆಕ್ಕೊಂಡಿರ್ಬೋದು ಜನರು. ಮತ್ತೆ ಅವರು ಕವರ್ ಸ್ಟೋರಿ ಬರೆದಿದ್ರು, ದಿ ಲವ್ ಟೆಸ್ಟ್ ಬಾಯ್ ರವಿಶಾಸ್ತ್ರಿ. ಅವ್ರು ಬರ್ದಿರತ್ತಾನೆ, ನಾನು ಹೇಳಿಲ್ವಲ್ಲ, ಸೊ ನನಗೇನು ಗೊತ್ತಿರುತ್ತೆ. ಅಲ್ಲ, ಈಗ ವಿಷಯ ಬಂದಿತ್ತು ಅಂದ್ರೆ ನಿಜ ಏನು? ಅದು ಟೈಮ್ ಮಾತು ರಜತ್ ಅವರೇ, ತುಂಬಾ ಮುಂಚೆ ನಡೆದಿದ್ದದು. ನೋಡಿ, ನಾನು ಕೇಳ್ಪಟ್ಟೆ ನೀವು ಇವತ್ತಿಗೂ ಬದಲಾಗಿಲ್ಲ ಅಂತ. ನೋಡ್ರಪ್ಪ, ಈ ಒಂದ್ಸಲ ಯಾವಾಗ ಛಾಪ್ ಮೂಡ್ಬಿಡುತ್ತಲ್ಲ, ಆ ಕಲೆ ತೆಗೆಯೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ನಾನು ಇದೆಲ್ಲ ಸುಳ್ಳು ಅಂತ ನಾನು ಹೇಳಲ್ಲ, ಯಾಕಂದ್ರೆ ಕೋತಿ ಎಷ್ಟೇ ಮುದಿದಾದ್ರೂ ಅದು ಪಲ್ಟಿ ಹೊಡಿಯೋದು ಬಿಡಲ್ಲ. ನೋಡಿ, ನೀವು ಟೀಮ್ನ ಡೈರೆಕ್ಟರ್ ಆಗಿದ್ರಿ, ಮತ್ತೆ ನೀವು ಪರ್ಮಿಷನ್ ಕೊಡ್ತೀರಿ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾನ ಕರ್ಕೊಂಡು ಬರ್ಬೋದು ಅಂತ. ಹೌದು, ಕೊಟ್ಟೆ ಪರ್ಮಿಷನ್. ನನ್ನ ಪರ್ಮಿಷನ್ ಕೇಳ್ದ, ನಾನು ಅಂದೆ ಅದರಿಂದ ಏನಾಗುತ್ತೆ, ಕರ್ಕೊಂಡು ಬಾ. ಒಂದ್ ವೇಳೆ ಆ ವ್ಯಕ್ತಿಯ ಫೋಕಸ್ ಅಥವಾ ಕಾನ್ಸಂಟ್ರೇಷನ್ ಹಾಳಾಗೋದಿಲ್ಲ ಅಂದ್ರೆ ಅನುಷ್ಕಾ ಬರೋದ್ರಿಂದ ಏನ್ ತೊಂದರೆ ಇದೆ? ಆಕ್ಚುಲಿ ಅವ್ರು ಬಂದಿದ್ರಿಂದ 180 ರನ್ ನೋಡ್ದ ಅವನು ಟೆಸ್ಟ್ ಮ್ಯಾಚಲ್ಲಿ. ಒಂದ್ ವೇಳೆ 0ಗೆ ಔಟ್ ಆಗ್ಬಿಟ್ರೆ ಅವಾಗ ಹೇಳ್ತಾರೆ ಕಾನ್ಸಂಟ್ರೇಷನ್ ಹೊರಟೋಯ್ತು ಅಂತ. ನೋಡಿ, ಯಾವಾಗೆಲ್ಲ 0ಗೆ ಔಟ್ ಆದ್ರು ಆಗೆಲ್ಲ ಅನುಷ್ಕಾ ಇಂದಾನೇ ಆಗಿತ್ತು ಅಂತ. ನೋಡಿ, ಮತ್ತೆ ಮಾತಾಡೋರು ಮಾತಾಡ್ತಾರೆ ರಜತ್ ಸರ್. ಈಗ 170 ರನ್ ಮಾಡಿದಾಗ, 180 ಮಾಡಿದಾಗ, 190 ಮಾಡಿದಾಗ ಅವಾಗ ಯಾರು ಹೇಳಲ್ಲ.
ಸೊ ನನ್ನ ಪ್ರಕಾರ ಇದು ಸರಿಯಲ್ಲ. ಮತ್ತು ಈ ಪೀಕ್ಡ್ ಏಜಲ್ಲಿ, ಈ ದಿನಗಳಲ್ಲಿ ಒಬ್ಬ ಪ್ಲೇಯರ್ಗೆ ಒಂದು ಒಳ್ಳೆ ಕಂಪ್ಯಾನಿಯನ್ ಬೇಕು ಅಂದರೆ ಕೊಡೋಣ. ಯಾಕಂದರೆ ಪ್ರೆಷರ್ ಅಷ್ಟೊಂದು ಇದೆ. ಎಷ್ಟು ದಿನಗಳಿಂದ ಅವನ ಮನೆಯಿಂದ ಆಚೆ ಇರ್ತಾನೆ. 3 ಫಾರ್ಮ್ಯಾಟ್ ಅಂದರೆ ನಾವು ಆಟ ಆಡ್ತಿರ್ಬೇಕಾದ್ರೆ 1 ಡೇ ಫಾರ್ಮ್ಯಾಟ್ ಇನ್ನೂ ಅವಾಗಿನ್ನೂ ಶುರುವಾಗಿತ್ತು, ಇನ್ನೂ ಹೊಸದಾಗಿ ಟೆಸ್ಟ್ ಮ್ಯಾಚಸ್ ಇದ್ವು ಅಷ್ಟೇ. ಆದರೆ ಇಷ್ಟು ಕ್ರಿಕೆಟ್ ಇರಲಿಲ್ಲ. ಸೊ ನನ್ನ ಪ್ರಕಾರ ಒಂದು ವೇಳೆ ಕಂಪ್ನಿಗೋಸ್ಕರ ಹೆಂಡತಿ ಟ್ರಾವೆಲ್ ಮಾಡ್ಬೇಕು, ಜೊತೆಗೆ ಗರ್ಲ್ ಫ್ರೆಂಡ್ ಟ್ರಾವೆಲ್ ಮಾಡಬೇಕು ಅಂದರೆ ಕೊಡ್ಬೋದು. ಅದರಲ್ಲಿ ಅಂದ್ರೆ ಯಾರ ವೈಫ್ ಟ್ರಾವೆಲ್ ಮಾಡ್ತಿದ್ದಾರೋ ಅವರು ಗರ್ಲ್ ಫ್ರೆಂಡ್ ಜೊತೆಗೂ ಹೋಗ್ಬೋದು. ಇಲ್ಲ, ಯಾರಿಗೆ ಮದುವೆ ಆಗಿಲ್ವಲ್ಲ, ಗರ್ಲ್ ಫ್ರೆಂಡ್ ಇದ್ರೆ ಜೊತೆಲಿ ಕರ್ಕೊಂಡ್ ಬರ್ಬೋದು. ಅದರಲ್ಲಿ ಏನಿದೆ? ಇದನ್ನ ರವಿಶಾಸ್ತ್ರಿ ಮಾತ್ರ ಹೇಳ್ಕೊಡೋದಕ್ಕೆ ಸಾಧ್ಯ, ಬೇರೆ ಪ್ಲೇಯರ್ಸ್ ಹೇಳ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಾನೇನು ಯೋಚನೆ ಮಾಡ್ತಿದ್ದೆ ಅಂದರೆ ಟೀಮಿಗೆ ಒಳ್ಳೇದಾಗಕ್ಕೆ ಏನು ಮಾಡಬೇಕು. ಮತ್ತು ನನಗೇನು ಅನಿಸ್ತು ಅಂದರೆ ಅನುಷ್ಕಾ ಅವ್ರು ಅಲ್ಲಿ ಬರೋದ್ರಿಂದ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಟ ಆಡೋಕ್ಕೆ ಶುರು ಮಾಡ್ದ. ಸೊ ನನಗೇನು ಇಂಪಾರ್ಟೆಂಟು? ಟೀಮ್ ಪರ್ಫಾರ್ಮೆನ್ಸ್ ಅಲ್ವಾ? ಸೊ ಅವನು 170 ಮಾಡಿದಾಗ 180 ಮಾಡಿದಾಗ ಅದಕ್ಕಿಂತ ಇನ್ನೇನು ಬೇಕು? ಮಿಕ್ಕಿದ್ದನ್ನೆಲ್ಲ ನೀವು ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಮತ್ತೆ 100 ಮಾಡ್ದ. ಇದು ಮೆಲ್ಬೌರ್ನ್ ಅಲ್ಲಿ ಒಂದು 100 ಹೊಡೆದ, ಮತ್ತೆ ಸಿಡ್ನಿಯಲ್ಲಿ 100 ಹೊಡೆದ. ನೋಡಿ, ಮೊದಲನೇ ಸಲ ನಮ್ಮ ಜನರಿಗೆ ಗೊತ್ತಾಗ್ತಾ ಇದೆ ಅನುಷ್ಕಾ ಬಂದ ನಂತರ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಾಯ್ತು ಅಂತ ಅನ್ನೋದು. ವಿರಾಟ್ ಕೊಹ್ಲಿ ಒಬ್ಬ ಪ್ರೊಫೆಷನಲ್ ಪ್ಲೇಯರ್. ಅವನಿಗೆ ಗೊತ್ತು ಅವನ ಪ್ರೊಫೆಷನಲ್ ಎಥಿಕ್ಸ್ ಏನು ಅಂತ. ಅವನು ಪ್ರಿಪ್ರೇಷನ್ ಏನು ಮಾಡ್ತಾನಲ್ಲ ಗೇಮ್ಗಿಂತ ಮುಂಚೆ, ಅದಕ್ಕೆ ಕಂಪ್ಯಾರಿಸನೇ ಇಲ್ಲ. ಅವನಿಗೆ ವ್ಯತ್ಯಾಸನೇ ಬೀಳಲ್ಲ ಯಾರು ಇದ್ದಾರೆ ಯಾರು ಇಲ್ಲ ಅಂತ. ಆದರೆ ಒಂದು ಕಂಫರ್ಟ್ ಫ್ಯಾಕ್ಟರ್ ಏನಿರುತ್ತಲ್ಲ ಒಬ್ಬ ಇಂಡಿವಿಜುವಲ್ಗೆ, ಯಾಕಂದರೆ ತುಂಬ ದಿನಗಳಿಂದ ಮನೆಯಿಂದ ಆಚೆ ಇದ್ದಾನೆ, ಫ್ಯಾಮಿಲಿಯಿಂದ ದೂರ. ಸೊ ಯಾವಾಗ ಒಂದ್ಸಲ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಅವ್ನು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಫೋಕಸ್ ಅಂತೂ ಯಾವಾಗಲೂ ಇದ್ದೇ ಇದೆ. ಅಂದ್ರೆ ವಿಷಯ ಹೀಗಲ್ಲ, ಗೆಳೆತನ ಇರೋದ್ರಿಂದ ಫಿಟ್ನೆಸ್ ಅನ್ನ ಬಿಟ್ಬಿಡೋದು, ಜಿಮ್ಗೆ ಹೋಗದೆ ಇರುವಂಥದ್ದು. ಇಲ್ಲ ಇಲ್ಲ ಇಲ್ಲ, ಒಂದು ವೇಳೆ ಅದೆಲ್ಲ ಆಗ್ತಾ ಇದ್ರೆ ನಾನು ಮತ್ತೆ ಐದರ್ ಆಸ್ ಕೋಚ್, ಐದರ್ ಆಸ್ ಡೈರೆಕ್ಟರ್, ಐದರ್ ಆಸ್ BCCI ಅವನಿಗೆ ನಾವು ಹೇಳಬೇಕಾಗುತ್ತೆ ಇಂಡಿವಿಜುವಲ್ಗೆ. ಒಂದು ವೇಳೆ ಟ್ರೈನಿಂಗಲ್ಲಿ ಅವ್ರ ಗಮನ ಕಮ್ಮಿ ಆಗಿದ್ರೆ ಅಥವಾ ಪ್ರಿಪ್ರೇಷನ್ ಮೇಲೆ ಅವ್ರ ಫೋಕಸ್ ಕಮ್ಮಿ ಆಗಿದ್ರೆ, ಒಂದು ವೇಳೆ ಪ್ರಿಪ್ರೇಷನ್ ಇರಲಿಲ್ಲ ಅಂದರೆ ನಾವು ಹೇಳಲೇಬೇಕಾಗುತ್ತೆ. ನೋಡಿ, ನಾನು ಕೇಳ್ಪಟ್ಟೆ ಫಿಟ್ನೆಸ್ ಬಗ್ಗೆ ಸಾಕಷ್ಟು ಗಮನ ಕೊಡ್ತಾರೆ ವಿರಾಟ್ ಕೊಹ್ಲಿ ಅಂತ. ಖಂಡಿತ ಅವರು ಫಿಟ್ನೆಸ್ ಮೇಲೆ ಅಷ್ಟು ಗಮನ ಕೊಡೋದಕ್ಕೆ ಅವ್ರ ಆಟ ಅಷ್ಟು ಚೆನ್ನಾಗಿರುತ್ತೆ. ಅದು ಮೇನ್ ರೀಸನ್ನು. ಮತ್ತೆ ಇನ್ನೊಂದು ಒಳ್ಳೆ ವಿಷಯ ಏನು ಅಂದರೆ, ಬೇರೆಯವ್ರು ಏನಿದಾರಲ್ಲ ಟೀಮ್ನಲ್ಲಿ ಅವರು ಅವ್ರನ್ನ ಫಾಲೋ ಮಾಡ್ತಾರೆ. ಇದು ತುಂಬ ಒಳ್ಳೆ ವಿಚಾರ. ಮತ್ತೆ ಮಿಕ್ಕಿದ ವಿಚಾರನ ನೀವು ಕಲಿಸ್ಕೊಟ್ರಿ. ಯಾಕಂದ್ರೆ ನಿಮ್ಮ ಹಿಸ್ಟ್ರಿ ನೋಡ್ತಾ ಇದ್ದೆ ನಾನು, ನಿಮ್ಮನ್ನ GR ವಿಶ್ವನಾಥ್ ಅವರು ಹಿಡ್ಕೊಳ್ತಾರೆ ನೀವು ಬಿಯರ್ ಕುಡಿತಾ ಇರ್ಬೇಕಾದ್ರೆ. ನಾನು ಅವನ ಜೊತೆನೆ ಕುಡಿತಿದ್ದೆ. ನಾನು 17-18 ವರ್ಷದವನಿದ್ದಾಗ ನಾನು ಬೀರ್ ಕುಡಿದ್ರೆ ನಮ್ಮ ತಂದೆ ಜೊತೆನೆ ಕುಡಿತಿದ್ದೆ. ನಾನು ನಮ್ಮ ತಂದೆ ಜೊತೆನೆ ಕುಡಿತಿದ್ದೆ ಅಂದರೆ ಇನ್ನು ಯಾರಿಗೆ ಹಾಕಿದ್ರಲ್ಲಿ ಏನು ಯಾರಿಗೇನು ತೋರಿಸ್ಕೊಳ್ಳೋದಿಲ್ಲ, ಯಾರಿಗೆ ಎದುರಬೇಕು? ಒಂದ್ಸಲ ಸುನೀಲ್ ಗವಾಸ್ಕರ್ ಅವರು ಕ್ಯಾಪ್ಟನ್ ಆಗಿರ್ಬೇಕಾದ್ರೆ ನಿಮ್ಮನ್ನ ಹಿಡ್ಕೊಳ್ತಾರೆ ನೀವು ಜಿನ್ ಕುಡಿತಾ ಇರ್ಬೇಕಾದ್ರೆ. ಅಯ್ಯೋ, ಎಲ್ಲರೂ ಹಿಡ್ದಿದ್ದಾರೆ ನನ್ನ. ಯಾಕಂದ್ರೆ ಮುಚ್ಚಿಡೋಕ್ ಚಾನ್ಸೇ ಇಲ್ವಲ್ಲ. ಆದ್ರೆ ಮಾರನೇ ದಿವಸ ಬೆಳಿಗ್ಗೆ ನೀವು ಮ್ಯಾಚ್ ಆಡ್ಬೇಕು, ಹಿಂದಿನ ದಿನ ರಾತ್ರಿ ಜಿನ್ ಕುಡಿತಾ ಇದ್ರಿ. ಅಲ್ಲ, ನಾವು ಅಷ್ಟೊಂದು ಫೂಲಿಶ್ ಅಲ್ವಲ್ಲ ಇವರೇ. ನಮಗೆ ನೆಕ್ಸ್ಟ್ ಡೇ ಆಟ ಆಡೋಕ್ಕಿರುತ್ತೆ, ಗೊತ್ತಿರುತ್ತೆ. ನಮಗೂ ಗೊತ್ತಿರುತ್ತೆ ನೆಕ್ಸ್ಟ್ ಡೇ ಒಂದು ವೇಳೆ ಅವಕಾಶ ಸಿಕ್ಕರೆ, ನಾವು ಒಂದು ವೇಳೆ ಸೆಟ್ ಆಗಿಬಿಟ್ರೆ ನಮ್ಮಲ್ಲಿ ಎಷ್ಟು ಶಕ್ತಿ ಇರಬೇಕಂದ್ರೆ ನಾವು 100 ಮಾಡಬೇಕು, 200 ಮಾಡೋದಿರುತ್ತೆ. ಟೆಸ್ಟ್ ಮ್ಯಾಚಲ್ಲಿ 30 ಓವರ್ ಬಾಲ್ ಮಾಡಬೇಕಾ, 35 ಓವರ್ ಬಾಲ್ ಮಾಡಬೇಕಾ? ಯಾಕಂದರೆ ಅದೆಲ್ಲದ್ರ ಬಗ್ಗೆ ನೀವು ಗಮನ ಕೊಡಲಿಲ್ಲ ಅಂದರೆ ಗೇಮ್ ಕೂಡ ನಿಮ್ಮ ಮೇಲೆ ಗೌರವ ಉಳಿಸ್ಕೊಳ್ಳಲ್ಲ. ಈ ಮಾತು ನಿಜನಾ? ಗವಾಸ್ಕರ್ ಅವರು ನಿಮ್ಮನ್ನ ಜಿನ್ ಕುಡಿತಾ ಇರ್ಬೇಕಾದ್ರೆ ಹಿಡ್ಕೊಂಡಾಗ ಅವ್ರು ನಿಮಗೆ ಹೇಳ್ತಾರೆ ನೀವು ನಂಬರ್ 10 ಅಲ್ಲ ನಂಬರ್ 1 ಅಲ್ಲಿ ಆಡಬೇಕು, ನೀವೇ ಓಪನಿಂಗ್ ಮಾಡಬೇಕು ನಾಳೆ ಬೆಳಿಗ್ಗೆ ಅಂತ. ಗವಾಸ್ಕರ್ ಅವರು ನನ್ನ ಹಿಡೀಲಿಲ್ಲ, ಬಟ್ ಆ ಟೈಮ್ನಲ್ಲಿ ಅವ್ರು ಬಂದಾಗ ನಾವೇನೋ ಜ್ಯೂಸ್ ಕುಡಿತಾ ಇದ್ವಿ. ಅವ್ರು ಅವಾಗ ಏನು ಹೇಳಿದ್ರು ಅಂದರೆ, ನೀವು ಹೇಳಿದ ಸರಿನೇ ಇದೆ, ನೀವು ಓಪನಿಂಗ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಅವರು ಒಂದು ವರ್ಡ್ ಏನು ಯೂಸ್ ಮಾಡಿದ್ರು, ಓಪನಿಂಗ್ ಅಂತ. ಈ ಜ್ಯೂಸ್ ಎಲ್ಲ ಹಿಂದೆ ಹೋಗ್ಬಿಟ್ವು. ಯಾಕಂದರೆ ನನ್ನ ತಲೆಯಲ್ಲಿ ಓಡ್ತಿದ್ದಿದ್ದು ಒಂದೇ, ಏನು ಅಂದರೆ ನಾನು ಓಪನಿಂಗ್ ಮಾಡಬೇಕು ಅಗೇನ್ಸ್ಟ್ ಇಮ್ರಾನ್ ಖಾನ್, ಸತ್ರಾ ನವಾಜ್ನಲ್ಲಿ. ಮತ್ತು ಇಂಡಿಯಾ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ ಪಾಕಿಸ್ತಾನ ವಿರುದ್ಧ 1982 ಅಲ್ಲಿ. ಸೊ ನಾನು ಡಿಸೈಡ್ ಆದೆ ಇದು ನನಗೆ ತುಂಬ ದೊಡ್ಡ ಆಪರ್ಚುನಿಟಿ ಅಂತ. ಸೊ ಇದನ್ನೆಲ್ಲ ಬಿಟ್ಬಿಡೋಣ, ಫೋಕಸ್ ಇಡೋಣ, ತುಂಬ ರನ್ಸ್ ಮಾಡಬೇಕು ಅಂತ. ಮತ್ತು ಅದೇ ಇನ್ನಿಂಗ್ಸಲ್ಲಿ ನಾನು 100 ಮಾಡಿದೆ. ಅದರಿಂದ ನನ್ನ ಪೂರ ಲೈಫ್, ನನ್ನ ಕರಿಯರ್ ಎರಡೂ ಚೇಂಜ್ ಆಗೋದು. ನೀವು ಬ್ಯಾಟಿಂಗ್ ಮಾಡಬೇಕಾದ್ರೆ, ಓಪನಿಂಗ್ ಮಾಡಬೇಕಾದ್ರೆ
ನಿಮ್ಮ ಹುಡುಗಿರು ಫ್ರೆಂಡ್ಸ್ ಇದ್ರಲ್ಲ ಅವ್ರ ಕತೆ ಏನಾಯ್ತು? ಅರೆ ನೀವು ಆ ಲೆವೆಲಿಗೆ ಬ್ಯಾಟಿಂಗ್ ಮಾಡಿದ್ರೆ ಅದು ಇಂಡಿಯಾ ಪಾಕಿಸ್ತಾನ್. ಹುಡುಗಿ ಎಲ್ಲ ಮರ್ತೋಗ್ಬಿಡ್ಬೇಕು. ಫೋಕಸ್ ಕ್ರಿಕೆಟ್ ಮೇಲೆ ಇರಬೇಕು. ಮತ್ತೆ ಈ ಫೋಕಸ್ ಯಾಕೆ ಇಡಬೇಕಾಗಿತ್ತು ಅಂದ್ರೆ, ಈ ಪೇಸ್ ಅಟ್ಯಾಕ್ ಏನಿತ್ತಲ್ಲ, ಇದು ಬೆಸ್ಟ್ ಫೇಸ್ ಅಟ್ಯಾಕ್ ಇತ್ತು ನನ್ನ ಲೈಫಲ್ಲಿ, ಈ ಪಾಕಿಸ್ತಾನ ಈ ಅಟ್ಯಾಕ್. ಯಾಕಂದ್ರೆ ಇಮ್ರಾನ್ ಖಾನ್ ಇದ್ದ, ಸರ್ಫರಾಜ್ ನವಾಜ್ ಇದ್ದ, ಮತ್ತು ಅವರಿಬ್ರು ಎಂಪೈರ್ಸ್ ಇದ್ರು. ಪ್ಯಾಡಿಗೆ ಬಿದ್ರೂ ಥ್ಯಾಂಕ್ ಯು. ಅದಕ್ಕೆ ಫೋಕಸ್ ತುಂಬಾ ಇರಬೇಕಾಗ್ತಿತ್ತು. ವಿರಾಟ್ ಕೊಹ್ಲಿನಲ್ಲೂ ಕೂಡ ಅದೇ ಕ್ವಾಲಿಟೀಸ್ ಇದೆ? ಇವೇ ಕ್ವಾಲಿಟೀಸ್, ಬಟ್ ಇದಕ್ಕಿಂತ ಜಾಸ್ತಿನೇ ಇದೆ. ನೀವು ಒಂದ್ ವೇಳೆ ನೋಡಿದ್ರೆ 37ನೇ ವಯಸ್ಸಿಗೆ 37 100s ಮಾಡಿದ್ದಾನೆ ಒನ್ ಡೇನಲ್ಲಿ. 34-37. ಅವನದು ಇಷ್ಟೊತ್ತಿಗೆ ಒಂದು 35-40 ಒನ್ ಡೇ ಇಂಟರ್ನ್ಯಾಷನಲ್ 100s ಆಗೋಗಿದ್ದಾವೆ. ಸೊ ಅವನು ಇಂಡಿಯನ್ ಟೀಮ್ ಕ್ಯಾಪ್ಟನ್. ಅವನ ಹತ್ರ ಇನ್ನೊಂದು 10-12 ವರ್ಷ ಇದ್ದಾವೆ ಕ್ರಿಕೆಟ್, 10-15 ವರ್ಷ. ಅವ್ರ ಫಿಟ್ನೆಸ್ ನೋಡ್ತಿದ್ರೆ ಇನ್ನೊಂದು 10-15 ವರ್ಷ ಆರಾಮಾಗಿ ಆಡ್ಬೋದು. ಈಗ ಸಚಿನ್ ತೆಂಡೂಲ್ಕರ್ ಅವರ 100 ಸೆಂಚುರಿಗಳ ರೆಕಾರ್ಡ್ ಇದೆಯಲ್ಲ, ಅದನ್ನ ಮುರಿಬೋದಾ? ಅದೇ ನಾನು ಆಗ್ಲೇ ಹೇಳ್ದಂಗೆ ಏನ್ ಬೇಕಾದ್ರೂ ಆಗ್ಬೋದು 10 ವರ್ಷದಲ್ಲಿ. ಒಂದ್ ವೇಳೆ ವಿರಾಟ್ ಕೊಹ್ಲಿ 10 ವರ್ಷ ಆಡಿದ್ರೆ ಏನಾದ್ರೂ ಆಗ್ಬೋದು. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಅವನ ಮೇಲೆ ಪ್ರೆಷರ್ ಹಾಕ್ಬಾರ್ದು. ಯಾಕಂದ್ರೆ ಸಚಿನ್ನ ಏನ್ ರೆಕಾರ್ಡ್ ಇದೆಯಲ್ಲ, ಅದು ಜಬರ್ದಸ್ತ್ ಆಗಿದೆ. ಆ ತರ ಒನ್ಸ್ ಇನ್ ಎ ಲೈಫ್ ಟೈಮ್ ಕ್ರಿಕೆಟರ್ ಸಿಗ್ತಾನೆ ನಿಮಗೆ. 100ಕ್ಕಿಂತ ಹೆಚ್ಚು ಒನ್ ಡೇ ಇಂಟರ್ನ್ಯಾಷನಲ್ಸ್ 100 ಮಾಡೋನು. ಜನ ಮಾಡ್ತಾರೆ ಫಸ್ಟ್ ಕ್ಲಾಸ್ ಅಲ್ಲಿ, ಆದ್ರೆ ಇಂಟರ್ನ್ಯಾಷನಲ್ 100s ಮಾಡೋದು ಸಾಧಾರಣ ವಿಷಯ ಅಲ್ಲ. ಆದ್ರೆ ನಾನು ಆಲ್ರೆಡಿ ಹೇಳ್ದಾಗೆ ಇವ್ರದ್ದು 40 ಸೆಂಚುರೀಸ್ ಆಗೋಗಿದೆ. ಮತ್ತು ಒಂದ್ ವೇಳೆ ಯಾವುದೇ ಇಂಜುರಿ ಆಗದೆ ಇನ್ನೂ 10 ವರ್ಷ ಆಟ ಆಡಿದ್ರೆ ಯಾರಿಗೊತ್ತು ಏನ್ ಮಾಡ್ತಾರೆ. ಅಂದ್ರೆ 18 ತಿಂಗಳಲ್ಲಿ ರವಿಶಾಸ್ತ್ರಿ ಅವರು ಅಂಥದ್ದು ಏನನ್ನ ತಿನ್ಸಿರ್ಬೋದು, ಇಷ್ಟು ರನ್ ಮಾಡೋದಕ್ಕೆ ಸಾಧ್ಯ ಆಯ್ತಲ್ಲ? ಹಿಟ್ಟು ಎಲ್ಲ ಏನಿಲ್ಲಪ್ಪ, ನೀವು ಇದನ್ನ ವಿರಾಟ್ ಕೊಹ್ಲಿನೇ ಕೇಳಬೇಕಾಗುತ್ತೆ. ಆದ್ರೆ ನನ್ನ ಒಡನಾಟ ಏನಿದೆಯಲ್ಲ ವಿರಾಟ್ ಕೊಹ್ಲಿ ಜೊತೆ ಮುಂಚೆಯಿಂದನೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಆ ಲೆವೆಲ್ ಆಫ್ ಕಮ್ಯುನಿಕೇಶನ್, ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಇರುತ್ತಲ್ಲ ಒಬ್ಬ ವ್ಯಕ್ತಿಯಲ್ಲಿ, ಒಂದ್ಸಲ ಅವರಿಬ್ಬರ ನಡುವೆ ಅದು ಸೆಟ್ ಆಗ್ಬಿಟ್ರೆ, ಬಿಟ್ವೀನ್ ಅ ಡೈರೆಕ್ಟರ್ ಅಂಡ್ ಪ್ಲೇಯರ್, ಅದು ಕೋಚ್ ಆರ್ ಪ್ಲೇಯರ್, ಒಂದ್ ವೇಳೆ ಆ ಜೋಡಿ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಸೊ ನಾನು ಆಗ್ಲೇ ಹೇಳ್ದಂಗೆ ಹೇಳಿದ್ನಲ್ಲ, ವಿರಾಟ್ ಕೊಹ್ಲಿಗೆ ಏನು ಹೇಳದ್ ಬೇಕಾಗಿಲ್ಲ. ಇಟ್ಸ್ ಆಲ್ರೆಡಿ ಫೀಡ್, ತಲೆಯಲ್ಲಿ ಫೀಡ್ ಆಗೋಗಿದೆ. ಅಂದ್ರೆ ಫೇಲ್ ಆಗಿದ್ದೀವಿ, ರನ್ ಮಾಡಿಲ್ಲ ಲಾಸ್ಟ್ 4-5 ಮ್ಯಾಚಲ್ಲಿ ಅಂತ ಇಂಗ್ಲೆಂಡಲ್ಲಿ. ಸೊ ಇದು ಯಾರಿಗಾದ್ರೂ ಆಗ್ಬೋದು. ನನಗ್ ತಿಳಿದಂಗೆ ಅವರ ಗೇಮಲ್ಲಿ, ಅವ್ರ ಆಟ ಆಡೋ ಟೆಕ್ನಿಕಲ್ಲಿ ಯಾವುದೋ ಚೇಂಜಸ್ ಮಾಡೋದು ಬೇಕಿರ್ಲಿಲ್ಲ. ಸ್ವಲ್ಪ ಪೀಸ್ ಆಫ್ ಮೈಂಡ್ ಇದ್ರೆ ಸಾಕು. ಮತ್ತೆ ಇದೇ ಕೆಲಸನ ನೀವು ಅಶ್ವಿನ್ ಜೊತೆಗೂ ಮಾಡಿದ್ರಿ. ಅಶ್ವಿನ್ ತುಂಬಾ ಇಂಟೆಲಿಜೆಂಟ್ ಕ್ರಿಕೆಟರ್. ಆದ್ರೆ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಿತ್ತಲ್ಲ, ಅದು ಡಿಪ್ ಆಗ್ಬಿಡ್ತು. ಸೊ ನನ್ನ ಅಭಿಪ್ರಾಯದಲ್ಲಿ ಅವ್ರನ್ನ ಡ್ರಾಪ್ ಮಾಡಿದ್ರಲ್ಲ ಟೆಸ್ಟ್ ಮ್ಯಾಚ್ ಅಲ್ಲಿ, ಮೊದಲನೇ ಟೆಸ್ಟ್ ಮ್ಯಾಚ್ ಅಡ್ಲ್ಯಾಂಡ್ ಅಲ್ಲಿ. ನನ್ನ ಅಭಿಪ್ರಾಯದಲ್ಲಿ ಅದೊಂದು ದೊಡ್ಡ ಪಾಠ ಆಗಿರ್ಬೇಕಾಗಿತ್ತು ಅಶ್ವಿನ್ ವಿಷಯದಲ್ಲಿ. ಯಾಕಂದ್ರೆ ಅವರು ಚಾಲೆಂಜ್ ಮಾಡ್ಕೊಂಡಿದ್ರು ತಮಾಷೆಗೆ ತಾವೇ. ಅಂದ್ರೆ ನಾನು ವಾಪಸ್ ಬರ್ತೀನಿ ಟೀಮಲ್ಲಿ ಅಂತ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಬೇಸಿಕ್ಸ್ ಹಿಡ್ಕೋತೀನಿ, ಮತ್ತೆ ನಾನು ಆಫ್ ಸ್ಪ್ರಿಂಗ್ ಮೇಲೆ ಫೋಕಸ್ ಮಾಡ್ತೀನಿ, ಮತ್ತೆ ಸೈಡಿಗೆ ಬರ್ತೀನಿ. ಅದನ್ನೇ ಮಾಡ್ದ ಅವನು. ಅದಕ್ಕೆ ನಾನು ಹೇಳಿದೆ, ತುಂಬಾ ಇಂಟೆಲಿಜೆಂಟ್ ಕ್ರಿಕೆಟರ್ ಅವನು. ಎಂಥ ಕ್ರಿಕೆಟ್ ಪ್ಲೇಯರ್ ಅಂದ್ರೆ ಇನ್ನೊಂದು 10 ವರ್ಷ ಆಡ್ಬೋದು ಅವನು. ಮತ್ತೆ 500ಕ್ಕಿಂತ ಹೆಚ್ಚು ವಿಕೆಟ್ಸ್ ತಗೋಬಹುದು ಅವನು. ಯಾಕಂದ್ರೆ 200 ವಿಕೆಟ್ಸ್ ಆಲ್ರೆಡಿ ದಾಟೋಗಿದ್ದಾನೆ. ಇನ್ನೂ 300 ವಿಕೆಟ್ಸ್ ಅಂತ ಆರಾಮಾಗಿ ತಗೋತಾನೆ. ಸರ್, ನೀವೊಂದು ಇಂಟರ್ವ್ಯೂಲ್ ಹೇಳಿದ್ರಿ ಸಚಿನ್ ತೆಂಡೂಲ್ಕರ್ ಮತ್ತೆ ವಿರಾಟ್ ಕೊಹ್ಲಿನ ಕಂಪೇರ್ ಮಾಡೋದಕ್ಕಾಗಲ್ಲ ಅಂತ. ನಿಮಗೆ ಅನ್ಸಲ್ವಾ ವಿರಾಟ್ ಕೊಹ್ಲಿ ಅವರು ಇದರಿಂದ ಸ್ವಲ್ಪ ಡಿಮೋಟಿವೇಟ್ ಆಗಿರ್ತಾರೆ ಅಂತ? ಪ್ರಪಂಚನೇ ಮಾತಾಡತ್ತೆ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ನ ಯಾರಾದ್ರೂ ಮುರಿತಾರೆ ಅಂತಂದ್ರೆ ಅದು ವಿರಾಟ್ ಕೊಹ್ಲಿ ಅವ್ರು ಮಾತ್ರ. ನಾನ್ ಕಂಪೇರ್ ಮಾಡ್ತಾ ಇಲ್ಲ, ಟೆಕ್ನಿಕಲ್ ಕಂಪೇರ್ ಮಾಡ್ತಿದ್ದೀನಿ. ಯಾಕಂದ್ರೆ ಸಚಿನ್ದೇನ್ ಗೇಮ್ ಇತ್ತಲ್ಲ, ಅದು ನ್ಯಾಚುರಲ್ ಆಗಿತ್ತು, ಕೋಚಿಂಗ್ ಮ್ಯಾನ್ಯುವಲ್ ಅಲ್ಲಿ ಆಗ್ತಿತ್ತು. ಆ ಥರ ಗೇಮ್ ಇತ್ತು ಅವನು. ಅಂದ್ರೆ ಕಂಪ್ಲೀಟ್ ಒರಿಜಿನಲ್ ಗೇಮ್ ಇತ್ತು, ಈಸಿ ಗೇಮ್. ವಿರಾಟ್ ಕೊಹ್ಲಿನ ನೀವು ಅವಾಗ ನೋಡಿದ್ರೆ ನೀವು ನೋಡ್ಬೋದು ಅನ್ಆರ್ಥೋಡಾಕ್ಸ್. ಅವನದು ಬಾಟಮ್ ಹ್ಯಾಂಡ್ ಬರುತ್ತೆ, ಇಲ್ಲಿಂದ ಔಟ್ಸೈಡ್ ದ ಆಫ್ ಸ್ಟಂಪ್ ಇಂದ ವಿಪ್ ಮಾಡ್ತಾರೆ ಬಾಲ್ನ, ಈ ಕಡೆ ಬರುತ್ತೆ ಬಾಲು, ಮಿಡ್ಲ್ಯಾಂಡ್ ಲೆಗ್ದು ಬಾಲ್ ಹೊಡಿತಾರೆ ಓವರ್ ದ ಲೆಫ್ಟ್ ಕವರ್. ಸೊ ಇದನ್ನ ಅನ್ಆರ್ಥೋಡಾಕ್ಸ್ ಪ್ಲೇಯರ್ ಅಂತಾರೆ ಕೂಡ ಅವ್ರನ್ನ. ಸೊ ಇಬ್ರು ಪ್ಲೇಯರ್ಸ್ನ ಕಂಪೇರ್ ಮಾಡಕ್ ಆಗಲ್ಲ. ಆದ್ರೆ ಎಫೆಕ್ಟಿವ್ನೆಸ್ ನೋಡ್ಬೇಕು ಅಂದ್ರೆ ಇಬ್ರದ್ದು ಒಂದೇ ಎಫೆಕ್ಟ್. ಇಬ್ರು ಜೊತೆಗೆ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡು ಆಡಿದ್ರೆ ತುಂಬಾ ಆಡ್ತಾರೆ. ಸಚಿನ್ ಹೇಗೆ ಒನ್ ಡೇನಲ್ಲಿ 100 ಮಾಡ್ತಿದ್ರು, ಅದೇ ತರ ವಿರಾಟ್ ಮಾಡ್ತಾ. ಇನ್ನು ಟೆಸ್ಟ್ ಮ್ಯಾಚಸ್ ಅಲ್ಲಿ ನನ್ನ ಅಭಿಪ್ರಾಯದಲ್ಲಿ ಈಗ ಅವ್ರ ಪೀಕಲ್ಲಿ ಬಂದಿದ್ದಾರೆ ವಿರಾಟ್ ಕೊಹ್ಲಿ. ಯಾಕಂದ್ರೆ ಯಾರೇ ಬ್ಯಾಟ್ಸ್ಮನ್ ಇರಲಿ, ಅವರ ಪೀಕ್ ಇರುತ್ತಲ್ಲ, ನನಗೆ ಅರ್ಥ ಆಗುತ್ತೆ. ನನಗೆ ತಿಳ್ಕೊಂಡಿರೋದು ಫ್ರಮ್ ದಿ ಏಜ್ ಆಫ್ 27, 35 ತನಕ. ಈ 5-6 ವರ್ಷದಲ್ಲಿ ಏನ್ ಸಿಗುತ್ತಲ್ಲ ಟೈಮು, ಅದರಲ್ಲಿ ಎಷ್ಟು ಲೂಟಿ ಮಾಡ್ಬೇಕೋ ಮಾಡ್ಕೊಂಬಿಡಿ. ಸರ್, ವಿರಾಟ್ ಕೊಹ್ಲಿ ಅವ್ರ ಮೇಲೆ ಕ್ಯಾಪ್ಟನ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ನೀವು ಹೇಗ್ ಆಡ್ತಾ ಇದ್ರೋ ಅವ್ರ ಕೈಲೂ ಕೂಡ ಹಾಗೆ ಆಡೋದಕ್ಕಾಗತ್ತಾ? ಖಂಡಿತ ಯಾಕಾಗಲ್ಲ. ಈಗ ಅವನೇ ಅಲ್ವಾ ಕ್ಯಾಪ್ಟನ್ ಇಂಡಿಯಾಗೆ. ಅವನ ಟೆಸ್ಟ್ ಮ್ಯಾಚ್ ಅಲ್ಲಿ ಫಸ್ಟ್ ಟೈಮ್ ಕ್ಯಾಪ್ಟನ್ ಮಾಡಿದಾಗ 2 ಇನ್ನಿಂಗ್ಸ್ ಅಲ್ಲಿ 100 ಮಾಡ್ದ ಅವನು.
ಅಂದರೆ ಎಷ್ಟೋ ಪ್ಲೇಯರ್ಸ್ ಇರ್ತಾರೆ, ಅವ್ರಿಗೇನಾದರೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ಅವ್ರಿಗಿನ್ನೂ ಮಜಾ ಬರುತ್ತೆ ಆಟದಲ್ಲಿ. ಅವರು ರಿಲೀಸ್ ಮಾಡ್ತಾರೆ ಆ ಪ್ರೆಷರ್ನ. ಎಷ್ಟೋ ಪ್ಲೇಯರ್ಸ್ ಇದ್ದಾರೆ, ಅವ್ರನ್ನ ಈ ಪ್ರೆಷರ್ನಲ್ಲಿ ಹಾಕಿದರೆ ಅವ್ರ ಗೇಮ್ ಚೇಂಜ್ ಆಗಿಬಿಡುತ್ತೆ. ಆದರೆ ವಿರಾಟ್ ಕೊಹ್ಲಿದು ಆ ಥರ ಅಲ್ಲ. ನನ್ನ ಹತ್ರ ಇನ್ನಷ್ಟು ಪ್ರಶ್ನೆಗಳಿದೆ. ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ರವಿ ಶಾಸ್ತ್ರಿ ಅವರ ಮೇಲೆ ಮತ್ತೊಂದು ಸುತ್ತಿನ ಆರೋಪ ಮತ್ತೆ ಪ್ರಶ್ನೆಗಳು. 6 more into the stands. India win the World Cup. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಕ್ರಿಕೆಟ್ ಜಗತ್ತಿನ ಅತಿ ದೊಡ್ಡ ತಾರೆ ರವಿ ಶಾಸ್ತ್ರಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತಿನಲ್ಲಿ ರವಿ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರು ಕ್ರಿಕೆಟ್ನಲ್ಲಿ ಸುಧಾರಣೆಯನ್ನು ಒಪ್ಪುವುದಿಲ್ಲ ಎಂಬುದು. ರವಿ, ಸುಪ್ರೀಂ ಕೋರ್ಟ್ ಅವರು ಲೋಡಾ ಕಮಿಟಿನ ಅಪಾಯಿಂಟ್ ಮಾಡಿದ್ದಾರೆ. ಸಾಕಷ್ಟು ಸುಧಾರಣೆನ ತರ್ತಾ ಇದ್ದಾರೆ. ನಾನು ನಿಮ್ಮ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ದೀನಿ, ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದೀನಿ. ನೀವು ಯಾವುದೇ ರಿಫಾರ್ಮ್ ಅನ್ನ ಇಷ್ಟಪಡೋದಿಲ್ಲ. ಇಲ್ಲ, ಖಂಡಿತ ಇಲ್ಲ. ನಾನು ಈ ತರ ಹೇಳಿಲ್ಲ. ಯಾಕಂದ್ರೆ ರಿಫಾರ್ಮ್ಸ್ ಬೇಕು ನಮಗೆ. ಮತ್ತೆ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಲೋಧಾ ಕಮಿಟಿ ಏನ್ ಫೆಸಿಲಿಟಿ ಕೊಟ್ಟಿದ್ದಾರೋ, ನನ್ನ ಅಭಿಪ್ರಾಯ ಏನಂದ್ರೆ ಅದರಲ್ಲಿ 80 to 85% ಇಂಪ್ಲಿಮೆಂಟ್ ಆಗ್ಲೇಬೇಕು. ಯಾಕಂದ್ರೆ ಎಷ್ಟೋ ಜಾಗಗಳಲ್ಲಿ ಹೊಡಿಬೇಕು ಅಂದ್ರೆ ಹೊಡಿಲೇಬೇಕು. ಮತ್ತೆ 80 to 85% ತುಂಬಾ ಇಂಪಾರ್ಟೆಂಟ್. ಅಪ್ಲೈ ಮಾಡ್ಲೇಬೇಕು. ಅವ್ರು ಹೇಳ್ತಾರೆ 3ರ ಬದಲಿಗೆ 5 ಸೆಲೆಕ್ಟರ್ಸ್ ಬೇಡ ಅಂತ, 3 ಇರ್ಲಿ ಅಂತಾರೆ. ಏನ್ ಸಮಸ್ಯೆ ಇದೆ? ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈ 15% ಏನಿದಾರಲ್ಲ ಉಳಿದವರು, ಅದು ಒಂದ್ ವೇಳೆ ಟೋಟಲ್ 100% ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ನನ್ನ ದೃಷ್ಟಿಯಲ್ಲಿ. ಅಷ್ಟು ಈಸಿ ಆಗಿರಲ್ಲ. ಅದು ಮಾತಾಡಕ್ಕೆ ಈಸಿ ಇರುತ್ತೆ, ಆದ್ರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ. ಆ ಪ್ರಾಕ್ಟಿಕಲಿಟಿ ಏನಿದೆಯಲ್ಲ ಅದರಲ್ಲಿ ತುಂಬಾ ಕಷ್ಟಗಳು ಎದುರಿಸ್ಬೇಕಾಗುತ್ತೆ. ನನ್ನ ಅಭಿಪ್ರಾಯ, ನಾನು ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ನಾನು ಸೆಲೆಕ್ಟರ್ಸ್ ವಿಷಯ ತಗೊಂಡ್ರೆ, ಈ ಇಂಡಿಯಾ ದೊಡ್ಡ ಕಂಟ್ರಿ, ಮತ್ತೆ ಎಷ್ಟು ಜನ ಇಂಡಿಯಾದಲ್ಲಿ ಕ್ರಿಕೆಟ್ ನೋಡ್ತಾರಲ್ಲ, ಅದನ್ನ ಕಂಪೇರ್ ಮಾಡಿ ಇಡೀ ಜಗತ್ ನೋಡಿದ್ರೆ, ನೀವು ಅದನ್ನ ಟೋಟಲ್ ಮಾಡಿ ಅದು ನಂಬರ್ ಇಂಡಿಯಾದಲ್ಲಿ ಎಷ್ಟು ಜನ ಆಡ್ತಾರ ಅಷ್ಟಂತೂ ಇರಲ್ಲ. ಸೊ ನಮ್ದೇನಿದೆಯಲ್ಲ ತುಂಬಾ ಒಳ್ಳೆ ಸಿಸ್ಟಮ್ ನಮ್ದು. ಯಾಕಂದ್ರೆ 5 ಝೋನ್ ಇದಾವೆ, 5 ಸೆಲೆಕ್ಟರ್ ಒಂದೊಂದು ಝೋನಿಂದ. ನೀವೇನ್ ನೋಡ್ಬೇಕು ಅಂತಿದ್ದೀರಾ? ಇಂಟಿಗ್ರಿಟಿಯಿಂದ ಸೆಲೆಕ್ಷನ್ ಕಮಿಟಿ ನಡಿಬೇಕು ಅಂತ ಅಲ್ವಾ? ಆದ್ರೆ ನೀವು ಸೈಜ್ ನೋಡಿದಾಗ ಕಂಟ್ರಿದು, ಮತ್ತೆ 3 ಪ್ಲಾಟ್ಫಾರ್ಮ್ಸ್ ಎಲ್ಲ ಆಡಬೇಕಾಗಿದೆ. 50 ಓವರ್ ಫಾರ್ಮ್ಯಾಟ್, 2020 ಫಾರ್ಮ್ಯಾಟ್. ಸೊ ನನ್ನ ಅಭಿಪ್ರಾಯದಲ್ಲಿ 5 ಸೆಲೆಕ್ಟರ್ಸ್ ಬೇಕೇ ಬೇಕು. ಮತ್ತೆ 10 ಟ್ಯಾಲೆಂಟ್ ಸ್ಕೌಟ್ಸ್ ಬೇಕಾಗ್ತಾರೆ. ಒಂದೊಂದು ಝೋನ್ನಿಂದ 2. ಯಾಕಂದ್ರೆ ನಾನೇ ಒಂದು ಝೋನ್ನವನು. ನೀವು ಒಂದ್ ವೇಳೆ ನನ್ನ ಸೆಲೆಕ್ಟರ್ ಮಾಡಿದ್ರೆ ನನಗೇನು ಗೊತ್ತಿರುತ್ತೆ ಅಲ್ಲಿ ಸೆಂಟ್ರಲ್ ಝೋನಲ್ಲಿ ಯಾರಿದ್ದಾರೆ ಅಂತ, ಯಂಗ್ ಹುಡುಗ ಚೆನ್ನಾಗಿದ್ದಾನೆ ಅಂತ. ಮತ್ತೆ ಸಿಸ್ಟಮ್ ಏನು ಸೆಂಟ್ರಲ್ ಝೋನ್ನಲ್ಲಿ. ಮತ್ತೆ ಒಂದ್ ವೇಳೆ ನಾನು ಟ್ಯಾಲೆಂಟ್ ಸ್ಕೌಟ್ ಆಗಿದ್ರೆ ನನಗೇನು ಗೊತ್ತಿರುತ್ತೆ ಯಾವ ಕಡೆ ಹೋಗ್ಬೇಕು ಅಂತ. ಅಂದ್ರೆ ಯಾವ ಕೋಚ್ ಚೆನ್ನಾಗಿದ್ದಾರೆ 15 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವ್ರಿಗೆ ಕಲ್ಸೋದಕ್ಕೆ, ಆಟ ಆಡೋದಕ್ಕೆ, ಅಥವಾ ಅಂಡರ್ 19 ಕೋಚ್ ಯಾರು ಒಳ್ಳೆಯವರು, ಯಾರು ಚೆನ್ನಾಗಿರ್ತಾರೆ ಅಂತ. ಆದ್ರೆ ಯಾವ್ದಾದ್ರು ಪ್ಲೇಯರ್ ಸೆಂಟ್ರಲ್ ಝೋನ್ ಆಗಿದ್ರೆ, ನಾನು ವೆಸ್ಟರ್ನ್ ಝೋನ್ ಅವನು, ಮುಂಬೈಯಲ್ಲಿ ಎಲ್ಲಿಗೆ ಹೋಗ್ಬೇಕು ಅಥವಾ ಪುಣೆನಲ್ಲಿ ಎಲ್ಲಿಗೆ ಹೋಗ್ಬೇಕು ನನಗೆ ಐಡಿಯಾ ಇರುತ್ತೆ. ಯಾಕಂದ್ರೆ ನಾನು ಆಡಿದ್ದೀನಿ ಆ ಝೋನ್ನಲ್ಲಿ. ಸೊ ನನ್ನ ಅಭಿಪ್ರಾಯದಲ್ಲಿ ಆ 3 ತುಂಬಾ ಕಮ್ಮಿ ಒಬ್ಬ ಪ್ಲೇಯರ್. ಲೋಡಾ ಅಂತೂ ಯಾವತ್ತೂ ಕ್ರಿಕೆಟ್ ಆಡೇ ಇಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ನ ಏನು ರೆಕಮೆಂಡೇಶನ್ ಇದೆಯಲ್ಲ ಜೋಧಾ ಕಮಿಟಿಗೆ, ನಾವು ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಆದ್ರೆ ನಾನು ಹೇಳ್ತಿರೋದು ಫುಲ್ ಟೋಟಲ್. ಅಂದ್ರೆ ಕೆಲವೊಂದ್ಸಲ ಆಟ ಆಡುವಾಗ ಕೂಲಿಂಗ್ ಆಫ್ ಅಂತಾರೆ ಅದನ್ನ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಸಲ ನೀವು ಆಫೀಸ್ ಬೇರರ್ ಆದ್ರೆ 3 ವರ್ಷ ರಜದಲ್ಲಿರ್ಬೇಕು. ಅದಾದ ನಂತರ ನೀವು ಮತ್ತೆ ಆಫೀಸ್ ಬೇರರ್ ಆಗ. ಇಲ್ಲ, ನನಗೆ ಅನ್ಸಷ್ಟು ಮಟ್ಟಿಗೆ ಅದನ್ನು ಕಮ್ಮಿನೇ. ಯಾಕಂದ್ರೆ ಯಾರಾದ್ರೂ ಒಬ್ರು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂದ್ರೆ ಅವ್ರಿಗೂ ಆಸೆ ಇರುತ್ತೆ ಸ್ವಲ್ಪ ಕಂಟಿನ್ಯೂಟಿ ಇರಬೇಕು ಅಂತ. 5 ವರ್ಷ ಇರಲಿ, 6 ವರ್ಷ ಇರಲಿ. ಸೊ ಹೋಗ್ಲಿ 3 ವರ್ಷ ಕೂಲಿಂಗ್ ಪೀರಿಯಡ್ ಅಲ್ಲಿ ಕೆಲಸ ಮಾಡಿ ಮತ್ತೆ 6 ವರ್ಷ ಮಾಡ್ಬೋದು ಬ್ರೇಕ್ ತಗೊಂಡು. ಸೊ ನನ್ನ ಅಭಿಪ್ರಾಯದಲ್ಲಿ ಒಂದ್ ವೇಳೆ ಒಳ್ಳೆ ಕೆಲಸ ಮಾಡ್ತಿದ್ರೆ ಅಂತವ್ರನ್ನ 3 ವರ್ಷದಲ್ಲಿ ಹೋಗುವಂತ ಅನ್ನೋದು ಯಾಕೆ? ಯಾಕಂದ್ರೆ ನಿಮಗೇನು ಗೊತ್ತಿರುತ್ತೆ, ಅವನ್ ರಿಪ್ಲೇಸ್ಮೆಂಟ್ ನಲ್ಲಿ ಯಾರು ಬರ್ತಾರಲ್ಲ, ಅವನು ಈ ಹೋದವನು ಒಳ್ಳೆ ಕೆಲಸ ಏನ್ ಮಾಡೋಗಿದ್ದಾನಲ್ಲ ಅದನ್ನ ಕಂಟಿನ್ಯೂ ಮಾಡೋ ಕೆಪಾಸಿಟಿ ಇದೆಯೋ ಇಲ್ವೋ ನಿನಗಂತ ಏನ್ ಗ್ಯಾರಂಟಿ ಇದೆ ನಿಮಗೆ? ಸೊ ಒಂದ್ ವೇಳೆ ನಿಮಗೇನಾದ್ರೂ ಒಂದು ಒಳ್ಳೆ ಹುಡುಗ ಸಿಕ್ಕ ಆಟಗಾರ ಅಂದ್ರೆ, ರೀಎಲೆಕ್ಷನ್ ನಲ್ಲಿ ಒಂದ್ ವೇಳೆ ಅವ್ರನ್ನ ಮತ್ತೆ ಆಯ್ಕೆ ಮಾಡಲ್ಪಟ್ರೆ ಇನ್ನೂ 3 ವರ್ಷ ಮಾಡಬೇಕು ಅಂದ್ರೆ ಮಾಡಬೇಕು. ನನ್ನ ಅನಿಸಿಕೆಯಲ್ಲಿ 6 ವರ್ಷ ಮಿನಿಮಮ್ ಮಾಡಬೇಕು. ಮತ್ತೆ ಆಮೇಲೆ 3 ವರ್ಷ ಕೂಲಿಂಗ್ ಆಫ್ ಪೀರಿಯಡ್ ತಗೋ, ಮತ್ತೆ ಬಂದ್ಬಿಡು 6 ವರ್ಷಕ್ಕೆ. ಆದ್ರೆ ಈಗೇನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ರೆಕಮೆಂಡೇಶನ್ಸ್ ಮತ್ತು ಜಡ್ಜ್ಮೆಂಟ್ಸ್ ಪಾಸ್ ಆಗಿದಾವೆ. ಇದು ನನ್ನ ಅನಿಸಿಕೆಯಲ್ಲಿ ಒಂದು ಡೈಲಾಗೇ ಆಗುತ್ತೆ. ಆದ್ರೆ ಈ ತರದ ರೆಕಮೆಂಡೇಶನ್ ನ ಕೊಟ್ಟಾಗ ಅವ್ರೇನಾದ್ರೂ ರವಿ ಶಾಸ್ತ್ರಿ ಅವ್ರ ಹತ್ರ, ಸುನಿಲ್ ಗವಾಸ್ಕರ್ ಹತ್ರ, ಸಚಿನ್ ತೆಂಡೂಲ್ಕರ್ ಹತ್ರ ಏನಾದ್ರೂ ಮಾತುಕತೆ ಮಾಡಿದ್ರ, ಸಲಹೆ ತಗೊಂಡ್ರ? ಅನ್ಫಾರ್ಚುನೇಟ್ಲಿ ನನ್ನ ಜೊತೆ ಯಾರು ಮಾತಾಡಿಲ್ಲ. ಆದ್ರೆ ನನಗೆ ಯಾರಾದ್ರೂ ಮಾತಾಡ್ಸಿದ್ರೆ ನಾನು ಇಷ್ಟೊತ್ತು ನಿಮ್ಗೆ ಏನ್ ಹೇಳಿದ್ನಲ್ಲ, ನಾನು ಅದನ್ನೇ ಖಂಡಿತ ಇಂಪ್ಲಿಮೆಂಟ್ ಮಾಡ್ತಿದ್ದೆ.
STM ಸುಪ್ರೀಂ ಕೋರ್ಟ್ ಮತ್ತೊಂದು ಅವ್ರಿಗೆಲ್ಲ ಸಲಹೆ ಇದನ್ನೇ ಇದೆ. ಹೇಳ್ತಿದ್ದೆ ನಾನು. 70 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿದ್ರೆ ಅದು ಮಂತ್ರಿ ಇಲ್ಲ, ಇಲ್ಲ. ಆಗಿರ್ಬೋದು, ಇಲ್ಲ, ಆಫೀಸರ್ ಆಗಿರ್ಬೋದು. ಇಲ್ಲ, ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾನು ತುಂಬ ಮಂತ್ರಿಗಳ ಜೊತೆ ನಾನು ಗ್ರೀವಪ್ ಆಗಿದ್ದೀನಿ. ಅಂದರೆ ನಮ್ಮ ಟೈಮ್ನಲ್ಲಿ ವಾಂಕಡೆ ಅವರಿದ್ದರು, ಅದಾದಮೇಲೆ ಸಾಲ್ವೆ ಅವರಿದ್ದರು, ಆಮೇಲೆ ಬಂದರು ಮಾಧವರಾವ್ ಸಿಂಧ್ಯಾ, ಮತ್ತು ಶರದ್ ಪವಾರ್, ಆಮೇಲೆ ಜೇಟ್ಲಿ ಅವ್ರು ಬಂದರು, ತುಂಬ ದಿನ ಇದ್ದರು. ಅದಕ್ಕೆ ನಾನೇನಂದೆ, ಜಬರ್ದಸ್ತ್ ಅಡ್ಮಿನಿಸ್ಟ್ರೇಷನ್. ಅಂದರೆ ನೀವು ಒಂದು ಊಹೆ ಮಾಡ್ಕೊಳ್ಳಿ, ಶರದ್ ಪವಾರ್ ಅವರು ಅಂದ್ಕೊಳ್ಳಿ, 73 ಇಯರ್ ಓಲ್ಡ್ ಅವರು, ಈಗಲೂ ಒಂದು ಪಾರ್ಟ್ ಆಫ್ ದಿ ಸಿಸ್ಟಮ್. ಅವರು ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇವಾಗ. ಇಲ್ಲ ಶ್ರೀನಿವಾಸನ್ ಅವ್ರನ್ನ ತಗೊಳ್ಳಿ, ತಮಿಳ್ನಾಡು ಅವ್ರನ್ನ, ಅವ್ರು 70 ಇಯರ್ಸ್ ಮೇಲೆ ಏಜ್ ಆಗಿದೆ. ನೀವೇನಂತೀರಾ ಅಂದ್ರೆ ಈ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರಲಿ ಇವ್ರದ್ದು ಅಂತಾನ? ಜಬರ್ದಸ್ತ್ ಅಡ್ಮಿನಿಸ್ಟ್ರೇಷನ್ ಇದೆ. ಯಾಕಂದ್ರೆ ಅವಾಗವಾಗ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇರುತ್ತೆ. ಇದು ನನಗೆ ಈ ಗೇಮ್ ನನಗೆ ಕಲಿಸಿದೆ ಇದೆಲ್ಲ. ಅಂದ್ರೆ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಎಕ್ಸ್ಪೀರಿಯನ್ಸ್ ಅಂತ. ನೀವು ಒಂದ್ ವೇಳೆ ಅಮೆರಿಕಕ್ಕೆ ಹೋದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಿಗೆ ರಿಟೈರ್ಮೆಂಟೇ ಇಲ್ಲ. 80 ವರ್ಷಕ್ಕೆ 90 ವರ್ಷಕ್ಕೂ ಎಲ್ಲಿವರೆಗೂ ಬೇಕೋ ಅಲ್ಲಿ ಒಂದ್ ವೇಳೆ ಇದ್ರೂ ಯೂಸ್ ಮಾಡ್ಕೋಬೇಕಲ್ಲ. ಯಾಕಂದ್ರೆ ಯಂಗ್ಸ್ಟರ್ಸ್ ತುಂಬಾ ಕಲೀಲಿಕ್ಕಿರುತ್ತೆ ಅದರಿಂದೆಲ್ಲ. ಯಾಕಂದ್ರೆ ನಾನು ಒಂದು ವಿಷಯ ಏನು ಹೇಳ್ತೀನಿ ಅಂದ್ರೆ, ನಾನು ನಂಬ್ತೀನಿ ಕೂಡ ಇದನ್ನ. ಸರಿ, ನೀವು ಅಡ್ಮಿನಿಸ್ಟ್ರೇಷನ್ ನೋಡ್ತೀರಾ, ಅದನ್ನ ಕಂಪೇರ್ ಮಾಡ್ತೀರಾ ಕ್ರಿಕೆಟ್ ಜೊತೆ ಮ್ಯಾನೇಜ್ಮೆಂಟ್. ಅಡ್ಮಿನಿಸ್ಟ್ರೇಷನ್ ಅಲ್ಲಿರೋ 90% ಜನರಿಗೆ ಒಂದು ಕ್ರಿಕೆಟ್ ಬಗ್ಗೆ ಏನೂ ಗೊತ್ತಿರಲ್ಲ. ಆದ್ರೆ ಇದೇ ವಿಷಯ ಬಂದಾಗ ನಾನು ಹೇಳ್ತೀನಿ, 90% ಆಫ್ ದ ಕ್ರಿಕೆಟರ್ಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನೂ ಗೊತ್ತಿರಲ್ಲ ಅವ್ರಿಗೆ. ಬರೆದು ಕೊಡ್ತೀನಿ ನಾನು. ಸೊ ಇದನ್ನ ಸ್ವಲ್ಪ ಗಮನ ಕೊಟ್ಟು ನೋಡಬೇಕಾಗುತ್ತೆ ನಾವು. ಯಾಕಂದ್ರೆ ನಾಳೆ ಏನು ನಡಿಬಾರ್ದು ಅಂದ್ರೆ, ಒಂದ್ ವೇಳೆ 6 ತಿಂಗಳಾದ್ಮೇಲೆ ನೀವು ಒಂದ್ ವೇಳೆ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಅನ್ಕೊಳ್ಳಿ, ಜಸ್ಟ್ ಊಹೆ ಮಾಡ್ಕೊಳ್ಳಿ, ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ರೂಲ್ಸ್ನ ಫಸ್ಟ್ ಕ್ಲಾಸ್ ನಡೀತಿತ್ತು ಅನ್ಕೊಳ್ಳಿ. ಆವಾಗ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಲೋಧಾ ಕಮಿಟಿ ಮತ್ತೆ ಸುಪ್ರೀಂ ಕೋರ್ಟ್ಗೆ. ಆದರೆ ಬೈ ಚಾನ್ಸ್ ಒಂದ್ ವೇಳೆ ಗಡ್ಬಡ ಆಗೋದ್ರೆ ಸ್ಟೇಟ್ ಅಸೋಸಿಯೇಷನ್ನಲ್ಲಿ, BCCIನಲ್ಲಿ ಅಥವಾ ಇಂಡಿಯನ್ ಟೀಮ್ ಪರ್ಫಾರ್ಮೆನ್ಸಲ್ಲಿ 6 ತಿಂಗಳಾದ್ಮೇಲೆ, ಆವಾಗ ಜವಾಬ್ದಾರಿ ಯಾರು ತಗೋಬೇಕು ಹೇಳಿ ನೀವು? ಇಲ್ಲ, ಬಿಡಕ್ಕಾಗಲ್ಲ. ಜಸ್ಟಿಸ್ ಲೋಢಾ ಅವರು ಜವಾಬ್ದಾರಿ ತಗೋ. ಇಲ್ಲ, ಯಾರು ರೆಕಮೆಂಡೇಶನ್ ಮಾಡಿದಾರೋ, ಒಂದ್ ವೇಳೆ ಒಳ್ಳೆ ವಿಷಯ ಸಿಗ್ಬೇಕು ಅಂದ್ರೆ, ಒಂದ್ ವೇಳೆ ನಡೀಲಿಲ್ಲ ಅಂದ್ರೆ ಅದನ್ನೂ ತಡ್ಕೋಬೇಕಾಗತ್ತೆ. ಆದ್ರೆ ನೋಡಿ, ನಾವು ನಿಮ್ ಬಗ್ಗೆ ಏನ್ ಹೇಳ್ಬೋದು ಅಂತಂದ್ರೆ, ಎಲ್ಲಾ ವಿಚಾರಗಳನ್ನ ನೀವು BCCIನ ಪರವಾಗಿ ಹೇಳ್ತಾ ಇದ್ದೀರಾ. ಯಾಕಂದ್ರೆ BCCIಯಿಂದ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ಖಂಡಿತ ಇಲ್ಲ, ನಾನೇ ಹೇಳಿದ್ದು 80% 90% ಆಫ್ ದ ರೂಲ್ಸ್ ಇಂಪ್ಲಿಮೆಂಟ್ ಮಾಡಿ. ಯಾಕಂದ್ರೆ ಒಂದ್ ವೇಳೆ ಬೆತ್ತದ ಅವಶ್ಯಕತೆ ಇತ್ತಂದ್ರೆ, ಕೆಲವು ಕಡೆ ಬೇಕು ಅಂದ್ರೆ ಕೊಟ್ಟೆ ಬಿಡೋಣ. ಅಂದ್ರೆ ಕೆಲವರು ಏನ್ ರೆಕಮೆಂಡೇಶನ್ಸ್ ತಂದಿದ್ದಾರೆ ಗವರ್ನೆನ್ಸ್ ಅಲ್ಲಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಹ್ಯಾಂಡ್ಲಿಂಗ್ ಆಫ್ ಫೈನಾನ್ಸ್ನಲ್ಲಿ, ಈ ಎಲೆಕ್ಟೋರಿಯಲ್ ಸ್ಟ್ರಕ್ಚರ್ ಏನಿದೆ ತುಂಬಾ ಚೆನ್ನಾಗಿದೆ. ಈ ಪ್ರಾಕ್ಸಿ ಗಿಕ್ಸಿ ನಡೆಯಲ್ಲ. ಒಂದು ಒಳ್ಳೆ ಸಿಸ್ಟಮ್ ಇರಬೇಕು. CFOನ ಅಪಾಯಿಂಟ್ ಮಾಡಿ, CEOನ ಅಪಾಯಿಂಟ್ ಮಾಡಿ, ಪ್ರೊಫೆಷನಲ್ಸ್ನ ಅಪಾಯಿಂಟ್ ಮಾಡಿ, ತುಂಬಾ ಒಳ್ಳೆ ವಿಷಯ ಇದೆಲ್ಲ. ಆದ್ರೆ ನಾನು ಮತ್ತೆ ಒಂದು ಮಾತು ಹೇಳ್ತೀನಿ, ಡೈಲಾಗ್ ಇರಬೇಕು ಅಡ್ಮಿನಿಸ್ಟ್ರೇಷನ್ ಜೊತೆ. ಯಾಕಂದ್ರೆ ಇಂಪ್ಲಿಮೆಂಟೇಷನ್ ಟೈಮ್ ಬಂದಾಗ ಮತ್ತೆ ಇಲ್ಲಿ ಅವಾಗ ಗೊತ್ತಾಗುತ್ತೆ ಎಲ್ಲ ವಿಷಯಗಳು ಇಂಪ್ಲಿಮೆಂಟ್ ಮಾಡಕ್ಕಾಗುತ್ತೋ ಇಲ್ವೋ ಅಂತ. ಈ ಮುದ್ಗಲ್ ಸಮಿತಿ ಮಾತಾಗಿರ್ಬೋದು, ಲೋಢಾ ಸಮಿತಿ ಮಾತಾಗಿರ್ಬೋದು, ಇದೆಲ್ಲ ಏನಕ್ಕೆ ಅಂತ ಈ BCCI ಏನ್ ಮಾಡ್ತಿದೆ? ನೀವು ಕ್ರಿಕೆಟ್ ಮೇಲೆ ಕಂಟ್ರೋಲೇ ಮಾಡೋದಕ್ಕಾಗ್ಲಿಲ್ಲ, ಅದನ್ನ ಬಿಟ್ಟಾಕಿ ಸುಪ್ರೀಂ ಕೋರ್ಟಿಗೆ ಮ್ಯಾಟ್ರ್ ಹೋದಾಗ ಅದನ್ನ ಡಿಫೆಂಡ್ ಕೂಡ ಮಾಡಕ್ಕಾಗ್ಲಿಲ್ಲ ನಿಮ್ಮ ಹತ್ರ. ಇದು ನಿಮ್ ಫೇಲ್ಯೂರ್ ಆಯ್ತಲ್ವಾ? ಒಂದ್ ವೇಳೆ ಅದ್ರಲ್ಲಿ ಬಂತು ಅಂತಂದ್ರೆ ನೀವು ಎಕ್ಸಿಕ್ಯೂಟ್ ಮಾಡಿ. ಯಾಕೆ ಹೆದರ್ತೀರಿ ಇದನ್ನ ಎಕ್ಸಿಕ್ಯೂಟ್ ಮಾಡೋದ್ರ? ಯಾಕಂದ್ರೆ ಇಂಪ್ಲಿಮೆಂಟ್ ಮಾಡಿ. ನಿಮ್ಮ ಏನ್ ಪರ್ಸೆಪ್ಷನ್ ಏನಿದೆ, ನಿಮ್ದೇನ್ ಪರ್ಸೆಪ್ಷನ್ ಇದೆಯಲ್ಲ, ನಿಮ್ ಪರ್ಸೆಪ್ಷನ್ ಏನು ಅಂದ್ರೆ BCCI ಏನೇ ಮಾಡುತ್ತಲ್ಲ ಅದೆಲ್ಲ ತಪ್ಪು ಅಂತ. ಅದು ಖಂಡಿತ ರಾಂಗ್. ನೀವು ಒಂದ್ ವೇಳೆ ಬೇರೆ ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಷನ್ಸ್ನ ನೋಡಿದ್ರೆ 10% ಇಲ್ಲ ಕಂಪ್ಯಾರಿಸನ್ ಅಲ್ಲಿ BCCIಗೆ. ಒಂದ್ ವೇಳೆ BCCI ಇಷ್ಟು ಕೆಟ್ಟದಾಗಿತ್ತು ಅಂದ್ರೆ ನಾನು ಒಪ್ತೀನಿ, ತುಂಬಾ ಚೇಂಜಸ್ ಅವಶ್ಯಕತೆ ಇದೆ ಅಂತ ಒಪ್ತೀನಿ ನಾನು. ಆದ್ರೆ ಅದಷ್ಟು ಕೆಟ್ಟದಾಗಿತ್ತು ಅಂದ್ರೆ 2-3 ವರ್ಲ್ಡ್ ಕಪ್ ಗೆಲ್ತಿರ್ಲಿಲ್ಲಪ್ಪ ನಾವು. ನಮ್ಮ ಕಪಿಲ್ ದೇವ್, ಗವಾಸ್ಕರ್, ಸಚಿನ್, ವಿರಾಟ್ ಕೊಹ್ಲಿ ಇವರೆಲ್ಲ ಬರ್ತಾ ಇರ್ಲಿಲ್ಲ. ನೀವು ಒಳ್ಳೆ ರೆವೆನ್ಯೂ ಜನರೇಟ್ ಮಾಡ್ತಿದ್ದೀರಾ, BCCI ಹತ್ರ ದುಡ್ಡು ಇದೆ ಅಂತ ಹೇಳಿದ ಮಾತ್ರಕ್ಕೆ ಅದ್ರ ಅರ್ಥ ಯಾರು ಹೇಳೋದಿಲ್ಲ. ಅದೇ 85% ಅಲ್ಲಿ ಇರೋದು ಖಂಡಿತ ಇದೆ. ನೀವು ಕೇಳಿಸ್ಕೊಳ್ಳಿಲ್ಲ ನಾನು ಹೇಳಿದ ಇಷ್ಟೊತ್ತು. ನಾನೇನು ಹೇಳಿದೆ? ಗವರ್ನೆನ್ಸ್ ಅಲ್ಲಿ, ಫೈನಾನ್ಸ್ ಅಲ್ಲಿ, ದುಡ್ಡು ಹಂಚೋದ್ರಲ್ಲಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ವೋಟಿಂಗ್ ಸಿಸ್ಟಮ್ ಅಲ್ಲಿ ಖಂಡಿತ ಇರಲೇಬೇಕು ಅಲ್ಲಿ ರೆಕಮೆಂಡೇಶನ್. ಅವಾಗ ನಿಮಗೆ ಚೆಕ್ ಬ್ಯಾಲೆನ್ಸು ಬರುತ್ತೆ, ಅವಾಗೆಲ್ಲ ಗೊತ್ತಾಗುತ್ತೆ ದುಡ್ಡು ಹೇಗೆ ಹಂಚ್ತಿದ್ದಾರೆ ಅಂತ, ಮತ್ತೆ ಯಾವ ಸ್ಟೇಟ್ ಹೇಗೆ ಯೂಸ್ ಮಾಡ್ತಿದೆ ಆ ದುಡ್ಡನ್ನ ಅಂತ. ಗ್ರಾಸ್ ರೂಟ್ ಲೆವೆಲ್ ಜನರಿಗೆ ಅವಕಾಶಗಳು ಸಿಗುತ್ತೋ ಇಲ್ವೋ ಅಂತ ಅವಾಗ ಗೊತ್ತಾಗುತ್ತೆ. ಸರ್, ನಾನ್ ನಿಮ್ಮನ್ನ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನೀವು ಒಳ್ಳೆ ಕ್ರಿಕೆಟರ್ ಜೊತೆಗೆ ಒಳ್ಳೆ ಕಮೆಂಟ್ರೇಟರ್ ಕೂಡ.
ಸೊ ನಿಮಗೆ ಕಮೆಂಟ್ರಿನಲ್ಲಿ ಯಾವುದು ತುಂಬಾ ಬೆಸ್ಟ್ ಮೂಮೆಂಟ್ ಅಂತ ಅನ್ನಿಸ್ತು? ನೀವು ಕಮೆಂಟ್ರಿ ಮಾಡುವಾಗ ಯಾವುದು ಗುಡ್ ಅನ್ನಿಸ್ತು? 6 more into the stands. India win the World Cup. Dhoni goes big. It's 6 more. India win the World Cup after 28 years. ರವಿ, ನಾವು ನಿಮ್ಮ ಹತ್ರ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ. ನಿಮ್ಮ ಲೈಫ್ನ ಬಗ್ಗೆ, ಕ್ರಿಕೆಟ್ನ ಬಗ್ಗೆ, BCCIನ ಬಗ್ಗೆ. ಮತ್ತೆ ಒಳ್ಳೆ ವಿಚಾರ ಏನು ಅಂದ್ರೆ ನೀವು ಎಲ್ಲಕ್ಕೂ ಉತ್ತರವನ್ನ ಕೊಟ್ರಿ, ಜನತೆ ಪ್ರಶ್ನೆಗಳಿಗೂ ಉತ್ತರ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಜಿ ರಾಜಾರಮಣ್ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ಹೊರಿಸಿದ್ದು ರವಿಶಾಸ್ತ್ರಿ ಅವರ ಮೇಲೆ. ನಾವು ರವಿಶಾಸ್ತ್ರಿ ಅವ್ರನ್ನ ಕೇಳಿದ್ವಿ ಅವರ ಟೀಮ್ನ ರಿಲೇಶನ್ಶಿಪ್ ಬಗ್ಗೆ, ವಿರಾಟ್ ಕೊಹ್ಲಿ ಅವರ ಬಗ್ಗೆ, ಮತ್ತೆ MS ಧೋನಿ ಅವರ ಬಗ್ಗೆ, ಅವರ ಪ್ಲೇ ಬಾಯ್ ಇಮೇಜ್ನ ಬಗ್ಗೆ ಕೂಡ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಜಿ ರಾಜಾರಮಣ್ ಅವರ ತೀರ್ಪನ್ನ ಕೇಳೋದಕ್ಕೆ. ರವಿಶಾಸ್ತ್ರಿ ಅವರು ಕ್ರಿಕೆಟ್ ಆಡ್ದಾಗೆಲ್ಲ ತುಂಬಾ ಶ್ರದ್ಧೆಯಿಂದ ಆಡ್ತಿದ್ರು ಅಂತ ನಮ್ಗೆಲ್ಲ ಗೊತ್ತಿದೆ. ಅವರು ಬ್ಯಾಟಿಂಗ್ ಆಡೋವಾಗ ಡೆಡ್ ಬ್ಯಾಟ್ ಕೂಡ ಆಡ್ತಿದ್ರು, ಹಾಗೆ ಸಿಕ್ಸರ್ ಕೂಡ ಹೊಡಿತಾ ಇದ್ರು. ರವಿಶಾಸ್ತ್ರಿ ಅವರು ಡೆಡ್ ಬ್ಯಾಟಲ್ಲಿ ಹೇಗೆ ಆಡ್ತಾರೆ ಮತ್ತೆ ಸಿಕ್ಸರ್ ಹೇಗೆ ಹೊಡಿತಾರೆ ಅನ್ನೋದನ್ನ ನಾವು ಮತ್ತೊಮ್ಮೆ ತಿಳ್ಕೊಂಡ್ವಿ. ಸಾಕಷ್ಟು ಜನ ಇಲ್ಲಿರೋರು ಅವ್ರು ಕ್ರಿಕೆಟ್ ಆಡಿರೋದನ್ನ ನೋಡೇ ಇರೋದಿಲ್ಲ, ಆದ್ರೆ ಉದಾಹರಣೆಗಳ ಮೂಲಕ ಅವರು ಕ್ರಿಕೆಟ್ ಹೇಗೆ ಆಡ್ತಿದ್ರು ಅಂತ ಗೊತ್ತಾಯ್ತು. ಅವರು ತಮ್ಮ ವಾದದಲ್ಲಿ ಸಾಕಷ್ಟು ಸತ್ಯಗಳನ್ನ ಒಪ್ಕೊಂಡಿದ್ದಾರೆ. ಸತ್ಯನ ಒಪ್ಕೊಳ್ಳೋದು ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯ. ಅದು ಪ್ಲೇ ಬಾಯ್ ಆಗಿರೋಂಥ ಇಮೇಜ್ ಇರ್ಬೋದು, ವಿರಾಟ್ ಕೊಹ್ಲಿ ಅವ್ರನ್ನ ಬ್ಯಾಕ್ ಮಾಡಿರೋಂಥ ವಿಷಯ ಆಗಿರ್ಬೋದು. ಹಾಗೆ ನಮ್ಮ ವಕೀಲರು ರವಿಶಾಸ್ತ್ರಿ ಅವ್ರನ್ನ ಪಿಂಡೌನ್ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ರು, ಆದ್ರೆ ರವಿಶಾಸ್ತ್ರಿ ಅವರು ಪ್ರತಿಯೊಂದು ಪ್ರಶ್ನೆನ ಸಮರ್ಥವಾಗಿ ಎದುರಿಸಿದ್ರು. ಹೀಗೆ ಅವರು ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ನಮಗೆ ಭರವಸೆ ಇದೆ, ನಂಬಿಕೆ ಇದೆ, ರವಿಶಾಸ್ತ್ರಿ ಅವರು ಇದೇ ತರಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಬ್ಯಾಟಿಂಗ್ ಮಾಡ್ತಾ ಇರಲಿ, ಕಮೆಂಟರಿ ಬಾಕ್ಸ್ನಲ್ಲಿ ತಮ್ಮ ಕಮೆಂಟರಿ ಮೂಲಕ ಎಂಟರ್ಟೈನ್ ಮಾಡ್ತಾ ಇರಲಿ, ನಮ್ಮನ್ನ ಜನಗಳಿಗೆ ಕ್ರಿಕೆಟ್ನ ಬಗ್ಗೆ ಎಜುಕೇಟ್ ಮಾಡ್ತಾ ಇರಲಿ, ಎನ್ಲೈಟನ್ ಮಾಡ್ತಾ ಇರಲಿ. ನಮ್ಮ ಕಡೆಯಿಂದ ಇದು ರವಿಶಾಸ್ತ್ರಿ ಅವರಿಗೆ ಶುಭಾಕಾಂಕ್ಷೆಗಳು. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಆಗತ್ತೆ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.